ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ಅತ್ಯಂತ ಜನಪ್ರಿಯವಾಗುತ್ತಿರುವ ಈ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದೇ ಏಪ್ರಿಲ್ 21ನೆಯ ತಾರೀಕಿನಿಂದ 28ನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಎಲ್ಲ ರಾಶಿಯವರ ಭವಿಷ್ಯ ಒಂದು ರಹಸ್ಯ ಗರ್ಭದಲ್ಲಿ ಏನೆಲ್ಲ ಮಾಹಿತಿ ಅಡಗಿದೆ ಅನ್ನೋದರ ಕುರಿತು ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ಈ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ, ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಹೊಸದಾಗಿ ಬಂದಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆಯೇ ಕೆಳಗೆ ವಿಡಿಯೋದ ಕೆಳಗಿರುವಂತಹ ಬೆಲ್ ಐಕಾನ್ ಅನ್ನು ಒತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದರೆ ನಾವು ಯಾವುದೇ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋ ಪೋಸ್ಟ್ ಮಾಡಿದರೆ ಅದರ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಬರುತ್ತೆ. ಬನ್ನಿ ವೀಕ್ಷಕರೇ, ಹಾಗಾದರೆ ತಡ ಮಾಡದೆ ಮೊದಲ ರಾಶಿಯನ್ನ ನೋಡ್ಕೊಂಡು ಬರೋಣ. ಮೊದಲನೆಯ ರಾಶಿ ವೀಕ್ಷಕರೇ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಾನು ಕಳೆದ ವಾರವೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದೆ. ಬಹುಶಃ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ಹೌದು ಗುರುಗಳೇ, ಮೇಷರಾಶಿಯವರಿಗೆ ನೀವು ಹೇಳಿದ ರೀತಿ ತುಂಬಾ ಶುಭ ಫಲಗಳು ಬರ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರಿ. ನಿಮ್ಮ ಒಂದು ಪ್ರೆಡಿಕ್ಷನ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ, ಸತ್ಯವಾಗಿರುತ್ತೆ, ನೀವು ಹೇಳಿದ ರೀತಿಯೇ ಆಯ್ತು ಅನ್ನೋ ಬಹಳಷ್ಟು ಕಮೆಂಟ್ ಅನ್ನ ಎಲ್ಲಾ ರಾಶಿಯವರು ಮಾಡ್ತಾ ಇದ್ದೀರಿ. ಹಾಗೆ ಮೇಷರಾಶಿಯವರಿಗೆ ಈ ವಾರ ವಿಶೇಷವಾಗಿ ನೋಡ್ಲಿಕ್ಕಾಗಿ 27ನೆಯ ತಾರೀಕಿಗೆ ಅಕ್ಷಯ ತದಿಗೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆ ವೃಷಭ ರಾಶಿಯಲ್ಲಿ ಘಟಿಸ್ತಾ ಇದೆ. ಆ ಕಾರಣಕ್ಕಾಗಿ ಕೆಲವೊಂದು ವಿಶೇಷ ಘಟನೆಗಳು ಮೇಷರಾಶಿಯವರ ಒಂದು ಜೀವನದಲ್ಲಿ ನಡೆಯುತ್ತೆ. ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಮಾಹಿತಿಯನ್ನ ನೋಡ್ಲಿಕ್ಕಾಗಿ ನಿಮಗೆ ನೋಡಿ, ಒಂದು ಹೊಸದೇನೋ ಒಂದು ಘಟನೆ ಲೈಫಲ್ಲಿ ನಡೆಯುವಂತಹ ಸೂಚನೆ ಮೇಷರಾಶಿಯವರಿಗೆ ಸಿಗ್ತಾ ಇದೆ. ಒಂದು ಫ್ರೆಶ್ ಎನ್ವಿರಾನ್ಮೆಂಟ್, ಅಂದರೆ ಈಗ ನೀವೇನೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ, ಈ ಕಚೇರಿಯಿಂದ ನಿಮಗೆ ಒಂದು ರೀತಿಯ ಟ್ರಾನ್ಸ್ಫರ್ ಆಗಬಹುದು, ಅಥವಾ ಆ ಇರುವಂತಹ ಕೆಲಸವನ್ನ ಬಿಟ್ಟು ಬೇರೆ ಕೆಲಸ ಸಿಗ್ಬಹುದು, ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಬಹುದು, ಅಥವಾ ಈಗಿರುವ ಬಾಡಿಗೆ ಮನೆಯನ್ನ ಚೇಂಜ್ ಮಾಡಿ ಹೊಸ ಬಾಡಿಗೆ ಮನೆಗೆ ಹೋಗಬಹುದು, ಅಥವಾ ಬಾಡಿಗೆ ಮನೆಯಿಂದ ನೀವು ಸ್ವಂತ ಮನೆಗೆ ಶಿಫ್ಟ್ ಆಗಬಹುದು. ಹೀಗೆ ಹೊಸ ಘಟನೆಗಳು ಮೇಷರಾಶಿಯವರ ಜೀವನದಲ್ಲಿ ನಡೆಯುತ್ತೆ. ಅದೇ ರೀತಿ ಆದಾಯಕ್ಕೂ ಕೂಡ ಹೊಸ ಮೂಲಗಳಿಂದ ಆದಾಯ ಬರುತ್ತೆ, ಆದಾಯ ಹೆಚ್ಚುತ್ತೆ, ವ್ಯಾಪಾರ ವೃತ್ತಿ ನೌಕರಿ ಅಭಿವೃದ್ಧಿಯಾಗುತ್ತೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ನೋಡಿ, ಗುರುವಿನ ರೆಟ್ರೋಗ್ರೇಡ್ ಆಗುವಂಥದ್ದು ಏನಾಗುತ್ತೆ ಅಂತಂದ್ರೆ ಕಮಿಟ್ಮೆಂಟ್ ಅಂತ ಇರುತ್ತೆ. ನಾವು ಈ ಕೆಲಸವನ್ನ ಮಾಡ್ತೀವಿ, ಅದನ್ನ ಮಾಡಿಯೇ ತೀರ್ತೀವಿ. ಹೌದು, ನಾನು ಒಂದು ಕಮಿಟ್ಮೆಂಟ್ ಮಾಡಿದ್ರೆ ಅದನ್ನ ಪೂರ್ತಿ ಮಾಡುವವರೆಗೂ ಕೂಡ ನಾನು ಹಿಂದೆ ಸರಿಬಾರ್ದು, ಅದಕ್ಕೆ ನಾವು ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಆ ಕೆಲಸವನ್ನ ಮುಗಿಸಿ ಅದರಲ್ಲಿ ಜಯ ವಿಜಯವನ್ನ ಪ್ರಾಪ್ತಿ ಮಾಡುವಂತಹ ಯೋಗ ಈ ವಾರ ಮೇಷರಾಶಿಯವರಿಗೆ ಸಿಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ, ಈ ವಾರ ಮೇಷರಾಶಿಯವರಿಗೆ ಮಂಗಳ ನೋಡಿ 11ನೆಯ ಮನೆಯಲ್ಲಿರೋದ್ರಿಂದ ಇದು ನಿಮಗೆ ಗೇನ್ಸ್ ಅನ್ನ ತೋರಿಸುತ್ತೆ. ಸೋಷಿಯಲ್ ಕನೆಕ್ಷನ್ಸ್ ಅಂದ್ರೆ ನಿಮಗೆ ತುಂಬಾ ಜನ ಸ್ನೇಹಿತರು ಪರಿಚಯ ಆಗ್ತಾ ಹೋಗ್ತಾರೆ. ಆಫೀಸಲ್ಲಿರಬಹುದು, ವ್ಯಾಪಾರದ ಸ್ಥಳದಲ್ಲಿರಬಹುದು, ಮತ್ತೊಂದು ಕ್ಷೇತ್ರದಲ್ಲಿರಬಹುದು. ಇದರಿಂದ ಮೇಷರಾಶಿಯವರಿಗೆ ಸಾಕಷ್ಟು ಪ್ರಗತಿ ಈ ವಾರ ಕಾದಿದೆ. ಗುಡ್ ನ್ಯೂಸ್ ನಿಮಗೆ. ಅದೇ ರೀತಿಯಲ್ಲಿ ಶುಕ್ರ 12ನೆಯ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ. ಸಡನ್ ಆಗಿ ಎಕ್ಸ್ಪೆನ್ಸಸ್ ಮುಂದೆ ಬಂದು ನಿಂತು ಬಿಡುತ್ತೆ. ಇಲ್ಲ ಅನ್ನೋಕ್ಕೂ ಆಗಲ್ಲ, ಆ ಖರ್ಚಿನಿಂದ ನಾವು ವಿಮುಖ ಆಗೋದಕ್ಕೂ ಆಗಲ್ಲ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ಸಡನ್ ಧನಲಾಭ ಧನಾಗಮನ ಎಲ್ಲ ಇರುತ್ತೆ, ಆದರೆ ಖರ್ಚು ಕೂಡ ಅಷ್ಟೇ ಸರಿಯಾಗಿ ಬಂದು ನಿಂತಿರುತ್ತೆ. ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ಯಾವುದಕ್ಕೆ ಸೂಕ್ತವೋ ಅದಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ಳಿ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಈ ವಾರ ಮೇಷರಾಶಿಯವರಿಗೆ ಬೇಡ. ಅದೇ ರೀತಿ ಇಲ್ಲಿ ನೋಡಿ, ನಿಮಗೆ
ಬುಧ ರೆಟ್ರೋಗ್ರೇಡ್ ಆಗುವಂಥದ್ದು, ಹಿಮ್ಮುಖ ಚಲನೆ. ಈ ಒಂದು ರೆಟ್ರೋಗ್ರೇಡ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಬುಧನ ಒಂದು ರೆಟ್ರೋಗ್ರೇಡ್ನಿಂದ ಒಂದು ರೀತಿಯ ಕಮ್ಯುನಿಕೇಶನ್ ಏನಿರುತ್ತೆ ಅದು ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅದರ ಅರ್ಥ ಏನು ಅಂತಂದ್ರೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಕೇಳಿರ್ತಾರೆ, ಈ ರೀತಿ ಮಾಡ್ಬೋದಾ, ಹೇಗೆ, ನೀವು ಅಲ್ಲಿ ಬರ್ತೀರಾ, ಇನ್ನೊಂದು ಕೆಲ್ಸಕ್ಕೆ ಹೋಗೋಣ, ಮತ್ತೊಂದು, ಅವರಿಗೆ ರೆಸ್ಪಾನ್ಸ್ ಮಾಡೋದಕ್ಕೆ ನಿಮ್ಮಲ್ಲಿ ಒಂದು ವಿಳಂಬ, ಒಂದು ಸ್ಲೋ, ಒಂದು ರೀತಿಯ ಆಲಸ್ಯ ಕಾಡುತ್ತೆ. ಅದನ್ನ ಮೀರಿದ್ರೆ ಒಳ್ಳೆಯದು ಅಂತ ಈ ವಾರ ತೋರಿಸ್ತಾ ಇದೆ. ಯಾವುದೇ ಕೆಲಸಕ್ಕಾಗಿ ನಿಮ್ಮ ಆಫೀಸಲ್ಲಿ ನಿಮ್ಮ ಇಮಿಡಿಯೇಟ್ ಬಾಸ್ ಏನಿರ್ತಾರೆ, ಮ್ಯಾನೇಜರ್ ಏನಿರ್ತಾರೆ, ಅವರೊಂದಿಗೆ ಈ ಕಮ್ಯುನಿಕೇಶನ್ ಸ್ಲೋ ಡೌನ್ ಆಗದೇ ಇರುವ ರೀತಿ ನೋಡ್ಕೊಳ್ಳಿ. ಯಾಕೆಂದ್ರೆ ಇದು ನಿಮ್ಮ ವೃತ್ತಿಗೂ ಕೂಡ ಕೆಲವೊಂದು ತೊಂದರೆಯನ್ನ ತಂದೊಡ್ಡುತ್ತೆ. ಕರೆಕ್ಟಾಗಿ ಇನ್ ಟೈಮ್ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಸರ್ಕಲ್ ಅಂತ ಏನಿರುತ್ತೆ ಅದನ್ನ ಪೂರ್ತಿ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಎಲ್ಲೂ ಗ್ಯಾಪ್ ಮಾಡ್ಕೋಬೇಡಿ ಮೇಷರಾಶಿಯವರು. ಇದರಿಂದ ಜಗಳಗಳಾಗುವಂತ ಸಾಧ್ಯತೆಗಳು ಕೂಡ ಈ ವಾರ ಆಗುತ್ತೆ. ಬರೀ ನಾನು ಕಚೇರಿ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲೂ ಕೂಡ ಇದರ ಎಫೆಕ್ಟ್ ಕೂಡ ಕಂಡು ಬರಬಹುದು. ಅಪ್ ಟು ಡೇಟ್ ಇರಿ, ಅಪ್ ಟು ಮಾರ್ಕ್ ಇರಬೇಕು, ಕಮ್ಯುನಿಕೇಶನ್ ಎಲ್ಲೂ ಗ್ಯಾಪ್ ಮಾಡ್ಕೋಬೇಡಿ. ಅದೇ ರೀತಿ ಏಪ್ರಿಲ್ 21ರಿಂದ 23ರವರೆಗೆ ನೀವು ಒಂದು ಸ್ವಲ್ಪ ಮೇಷರಾಶಿಯವರು ಆರ್ಗ್ಯುಮೆಂಟ್ಸ್ಗಳನ್ನು ಅವಾಯ್ಡ್ ಮಾಡ್ಕೋಬೇಕು. ಸುಮ್ಮನೆ ಅನ್ವಾಂಟೆಡ್ ಕಾನ್ಫ್ರಂಟೇಷನ್, ಜಗಳಗಳು, ಇನ್ನೊಬ್ಬರ ಜೊತೆಗೆ ವಾದ ವಿವಾದಗಳು, ಅವರು ಬಂದು ನಿಮ್ಮ ಜೊತೆಗೆ ಜಗಳ ಮಾಡುವಂಥದ್ದು, ಇಂಥದ್ದೇನಾದರೂ ಬಂದರೆ ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡಬೇಕು, ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೋಬೇಕಂತ ತೋರಿಸ್ತಾ ಇದೆ. ಅದೇ ರೀತಿ ಎಮೋಷನ್ ಅಂದರೆ ಒಂದು ರೀತಿ ಉದ್ವೇಗ, ಭಾವನೆ, ಯಾರೋ ಏನೋ ಅಂದ್ರು, ಹರ್ಟ್ ಆಯ್ತು, ಮತ್ತೊಂದು ಮಗದೊಂದು, ಈ ರೀತಿ ಅನ್ವಾಂಟೆಡ್ ತಲೆಗೆ ಏರಿಸ್ಕೊಂಡು ಕೂತ್ಕೋಬಾರ್ದು, ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂತ ತೋರಿಸ್ತಾ ಇದೆ. 21ರಿಂದ 23, ಏಪ್ರಿಲ್ 21ರಿಂದ 23 ಒಳಗಡೆ ಸಡನ್ ಎಕ್ಸ್ಪೆನ್ಸಸ್ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಏಪ್ರಿಲ್ 24ರಿಂದ 26ರವರೆಗೆ ಒಂದು ಸ್ವಲ್ಪ ಫೈನಾನ್ಸ್ ಅನ್ನ ಪ್ಲಾನ್ ಮಾಡ್ಕೋಬೇಕು ನೀವು, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಆ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ 24ರಿಂದ 26ರವರೆಗೆ ಸಾಲವನ್ನ ತಗೊಳ್ಳೋದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಆ ದಿವಸದಲ್ಲಿ ತೆಗೆದುಕೊಂಡಂತಹ ಸಾಲ ತೀರ್ಸೋದು ಕಷ್ಟ ಆಗತ್ತೆ ಅನ್ನೋದ್ರ ತರ ಗ್ರಹಗತಿಗಳ ಸೂಚನೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ 24ರಿಂದ 26ರವರೆಗೆ ಯಾರು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ, PhD ಮಾಡ್ತಾ ಇದ್ದೀರಿ, ರಿಸರ್ಚ್ ಸ್ಕಾಲರ್ ಇದ್ದೀರಿ, ಅವರಿಗೆ ಶುಭ ಸೂಚನೆ, ಗುಡ್ ನ್ಯೂಸ್ ಬರುತ್ತೆ. ಆಮೇಲೆ 24ರಿಂದ 26ರವರೆಗೆ ಸ್ವಲ್ಪ ಆರೋಗ್ಯವನ್ನ ನೋಡ್ಕೊಳ್ಳಿ, ಜಾಗ್ರತೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಜೀರ್ಣ, ಮಂಡಿ ನೋವು, ಮೊಣಕಾಲು ನೋವು, ಈ ತರದ ಒಂದು ಆರೋಗ್ಯ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಏಪ್ರಿಲ್ 27ರಿಂದ 28ರವರೆಗೆ ನೋಡ್ಲಿಕ್ಕಾಗಿ ಇದು ಒಳ್ಳೆಯ ದಿನ ಅಂತ ಹೇಳುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗ್ ನೋಡ್ಕೋಬಹುದು, ಸೈಟು, ಮನೆ, ವಾಹನ ಕೊಂಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೋಬಹುದು. ಇನ್ನು 30ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ. ಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ವೀಕ್ಷಕರು ಮೇಷರಾಶಿಯ ಇಂದ ಹಿಡಿದು ಮೀನರಾಶಿಯವರಿಗೆ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನು ನಾನು ಈಗ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಕೃಪೆ ಆಶೀರ್ವಾದ ಸಿಗ್ಲಿ ಅಂತ. ಇನ್ನು ಮೇಷರಾಶಿಯವರಿಗೆ ಈ ವಾರ ಲಕ್ಕಿ ಒಂದು ವಿಷಯಗಳನ್ನು ನೋಡ್ಲಿಕ್ಕಾಗಿ ಬುಧವಾರ ನಿಮಗೆ ಅತ್ಯಂತ ಲಕ್ಕಿ ಇರುತ್ತೆ. ಅದೇ ರೀತಿ ಏಪ್ರಿಲ್ 22 ಮತ್ತು 27 ಕೂಡ ಲಕ್ಕಿ ಇರುತ್ತೆ. ಲಕ್ಕಿ ನಂಬರ್ಗಳನ್ನು ನೋಡ್ಲಿಕ್ಕಾಗಿ ಮೇಷರಾಶಿಯವರಿಗೆ 3, 9 ಲಕ್ಕಿ ನಂಬರ್ ಇರುತ್ತೆ. ಅದೇ ರೀತಿ ಬಣ್ಣ, ಲಕ್ಕಿ ಬಣ್ಣ ನೋಡ್ಲಿಕ್ಕಾಗಿ ರೆಡ್ ಮತ್ತು ಮರೂನ್ ಬಣ್ಣ ಶುಭ ತರುತ್ತೆ. ಲಕ್ಕಿ ಡೈರೆಕ್ಷನ್ ಈಸ್ಟ್ ಡೈರೆಕ್ಷನ್ ಶುಭ ತರುತ್ತೆ. ನಿಮಗೆ ಓಂ ಅಂಗಾರಕಾಯ ನಮಃ ಮಂತ್ರ ಪ್ರತಿದಿನ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ 108 ಸಲ ಹೇಳಿ ಮನೆಯಿಂದ ಕೆಲಸಕ್ಕೆ ಹೊರಡೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಹೆಚ್ಚಿನ ಶುಭ ಫಲ ಬೇಕು ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಇತ್ತೀಚೆಗೆ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗುತ್ತೆ. ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರ ಎಲ್ಲ ಚೆನ್ನಾಗಿದೆ. ಆದರೆ ಒಂದು ಮೇಜರ್ ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ಈ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಕಮ್ಯುನಿಕೇಶನ್, ಸಂವಹನದಲ್ಲಿ ಒಂದು ಸ್ವಲ್ಪ ಹಿನ್ನಡೆಯಾಗುತ್ತೆ. ಅದನ್ನ ನೋಡ್ಕೊಳ್ಳಿ. ಅಥವಾ ನಾವೇನೋ ಮಿಸ್ಕಮ್ಯುನಿಕೇಶನ್ ಮಾಡೋದು, ಜಗಳ ಆಗುವಂಥದ್ದು, ಇದು ಎಲ್ರಿಗೂ ಕೂಡ ವ್ಯಾಪಾರ, ನೌಕರಿ, ವಿದ್ಯಾರ್ಥಿ ಎಲ್ಲ ಕ್ಷೇತ್ರದಲ್ಲೂ ಬರುತ್ತೆ. ಅದ್ರ ಬಗ್ಗೆ ಜಾಗೃತಿ ವಹಿಸಿ. ಎಲ್ಲ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಓವರ್ ಖರ್ಚುಗಳ ಬಗ್ಗೆ ನಿಗಾ ಇರಲಿ ಅಂತ ಬರ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ದಾಂಪತ್ಯದಲ್ಲಿ ಚೆನ್ನಾಗಿದೆ, ಪ್ರೇಮಿಗಳಿಗೆ ಚೆನ್ನಾಗಿದೆ, ಕೃಷಿಕರಿಗೆ, ರೈತರಿಗೆ, ಮಾಧ್ಯಮ ಕ್ಷೇತ್ರ, ಪಾಲಿಟಿಕ್ಸ್ ಎಲ್ಲ ಕ್ಷೇತ್ರಗಳಲ್ಲಿ ಮೇಷರಾಶಿಯವರಿಗೆ ಈ ವಾರ ಅತಿ ಶುಭ ಫಲ ಇದೆ ಅಂತ ತೋರಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಇದೇ ಖುಷಿಯೊಂದಿಗೆ ನಾವು ಮುಂದಿನ ಒಂದು ರಾಶಿಯನ್ನ ನೋಡ್ಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿಯೇ ಈ ವಾರ ಅಕ್ಷಯ ತದಿಗೆ ಅಮಾವಾಸ್ಯೆ ನಡೀತಾ ಇದೆ. ಇದರ ಫಲಾಫಲಗಳು ಕೂಡ ನಿಮಗೆ 1 ವೀಕ್ ಅರ್ಲಿಯರ್ ಆಗಿ ನಿಮಗದ ಅನುಭವಕ್ಕೆ ಬರುತ್ತೆ.
ಯಾಕೆಂದರೆ ನೋಡಿ, ಅಕ್ಷಯ ತದಿಗೆ ಅಮಾವಾಸ್ಯೆ ನಡೀತಾ ಇದೆ, ಮುಂದೆ 3 ದಿವಸಕ್ಕೆ ನಮಗೆ ಅಕ್ಷಯ ತೃತೀಯ ಹಬ್ಬ ಬರ್ತಾ ಇದೆ. ಇದರದ್ದೆಲ್ಲವೂ ಕೂಡ ವಿಶೇಷವಾಗಿ ವೃಷಭ ರಾಶಿಯಲ್ಲೇ ಅಮಾವಾಸ್ಯೆ, ಅಕ್ಷಯ ತದಿಗೆ ಅಮಾವಾಸ್ಯೆ ಏಪ್ರಿಲ್ 27ಕ್ಕಿದೆ. ಇದರ ಫಲಾಫಲಗಳು ಹೇಗಿರುತ್ತೆ ಅಂತ ನೋಡ್ಲಿಕ್ಕಾಗಿ ಈ ವಾರ ನೀವು ಪರ್ಸನಲ್ ಗೋಲ್ಸ್ಗಳನ್ನು ಸೆಟ್ ಮಾಡ್ಕೋತೀರಿ. ನನ್ನ ಜೀವನ ಇದೇ ರೀತಿ ಇರಬೇಕು, ನಾನೊಂದು ಸೈಟ್ ತಗೋಬೇಕು, ಒಂದು ಮನೆ ತಗೋಬೇಕು, ಒಂದು ವಾಹನ ಕೊಂಡ್ಕೋಬೇಕು, ನನಗೆ ಇದೇ ಜಾಬ್ ಆಗಬೇಕು, ಇಷ್ಟೇ ಸ್ಯಾಲರಿ ಇರಬೇಕು, ಒಂದು ರೀತಿಯ ಗೋಲ್ಸ್ಗಳನ್ನು ಸೆಟ್ ಮಾಡಿಕೊಳ್ಳುವಂತಹ ವಾರ. ಅದೇ ರೀತಿ ನೀವು ಡಿಸಿಪ್ಲಿನ್ ಅಂದರೆ ಶಿಸ್ತು ಬದ್ಧತೆಯಿಂದ, ಕಮಿಟ್ಮೆಂಟ್ನಿಂದ ಜೀವನಕ್ಕೆ ನೀವು ಹೆಚ್ಚಿನ ಒಂದು ಕಮಿಟ್ಮೆಂಟ್ ಕೊಡುವಂತಹ ವಾರ. ಯಾಕೆಂದರೆ ನೋಡಿ, ಕಮಿಟ್ಮೆಂಟ್ ಇಲ್ಲ ಅಂದರೆ ಯಾವ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ನಾನು ಹೌದು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಇದರಿಂದ ನಾನು ಇಷ್ಟು ಪ್ರತಿಫಲ ಅಪೇಕ್ಷೆ ಮಾಡ್ತೀನಿ ಎನ್ನುವಂತಹ ಕಮಿಟ್ಮೆಂಟ್ ಕೊಡುವಂತಹ ವಾರ ಇದಾಗಿರುತ್ತೆ. ಅದೇ ರೀತಿ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುವಂತಹ ವಾರ. ವೃಷಭ ರಾಶಿಯವರಿಗೆ ಈ ವಾರ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಹೆಚ್ಚಿನ ರೀತಿಯಲ್ಲಿ ಅದ್ಭುತವಾದ ಕಾನ್ಫಿಡೆನ್ಸ್ನಿಂದ ಒಂದು ಬ್ರೈಟ್ ಆಗಿ ಶೈನ್ ಆಗ್ತೀರಾ. ಆಫೀಸಲ್ಲಿ ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರಮೋಷನ್ ಸಿಗುವಂತಹ ವಾರ, ಅಥವಾ ಟ್ರಾನ್ಸ್ಫರ್ಗೆ ಅಪೇಕ್ಷೆ ಮಾಡಿದರೆ ಟ್ರಾನ್ಸ್ಫರ್ ಸಿಗುವಂತಹ ವಾರ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುವಂತಹ ವಾರ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುವಂತಹ ವಾರ. ಮನೆಗೆ ನೆಂಟರು ಇಷ್ಟರು ಎಲ್ಲ ಬಂದು ಚೆನ್ನಾಗಿ ಒಂದು ಒಳ್ಳೆಯ ಗುಡ್ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅವರೊಟ್ಟಿಗೆ ಒಂದು ಒಳ್ಳೆಯ ಊಟವನ್ನು ಮಾಡಿ ಒಂದು ರೀತಿಯ ಹ್ಯಾಪಿ ಆಗಿರುವಂತಹ ವಾರ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಶುಕ್ರ ನೋಡಿ, ನಿಮ್ಮ 12ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಫಾರಿನ್ ಕನೆಕ್ಷನ್ಸ್ ಈ ವಾರ ಬರುತ್ತೆ ಅಂತ ಹೇಳುತ್ತೆ. ವಿದೇಶ ಪ್ರಯಾಣ ಯೋಗ ಬರಬಹುದು. ನೀವು ಹಾಲಿಡೇ ಟ್ರಿಪ್ ವಿದೇಶಕ್ಕೆ ಪ್ಲಾನ್ ಮಾಡಬಹುದು, ಅಥವಾ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬಂದು ಅವರಿಂದ ವ್ಯಾಪಾರ ವ್ಯವಹಾರ ನಿಮ್ಮ ಪರ್ಸನಲ್ ಲೈಫಿಗೆ ಗ್ರೋತ್ ಆಗುವಂತಹ ವಾರ ಅಂತ ತೋರಿಸುತ್ತೆ. ಅದೇ ರೀತಿ ನಿಮಗೆ ವಿಶೇಷವಾಗಿ ಈ ವಾರ ಲಕ್ಸುರಿಗಾಗಿ ನೀವು ಸ್ಪೆಂಡ್ ಮಾಡ್ತೀರಾ. ಅಂದರೆ ಮನೆಗೆ ಸೋಫಾ ತರುವಂಥದ್ದು, ಟಿವಿ, ಫ್ರಿಜ್ಜು, ಅಂದರೆ ಈಗ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ರೀಪ್ಲೇಸ್ಮೆಂಟ್ ಮಾಡುವಂಥದ್ದು. ಅಂದರೆ ಇದು ಹಳೇದಾಗ್ಬಿಟ್ಟಿದೆಯಲ್ಲ, ಹೊಸದು ತಗೊಳ್ಳೋಣ, ಈ ರೀತಿಯಾಗಿ ಲಕ್ಸುರಿ ಸ್ವಲ್ಪ ಅಪ್ಗ್ರೇಡ್ ಮಾಡುವಂತಹ ವಾರ ಶುಕ್ರನಿಂದ ಅಂತ ಹೇಳ್ತಾ ಇದೆ. ಅದೇ ರೀತಿ ಮಂಗಳ ನಿಮ್ಮ 10ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಈ ವಾರ ಕರಿಯರ್ನಲ್ಲಿ, ವೃತ್ತಿಯಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ. ವೆರಿ ಗುಡ್ ಎಂಪ್ಲಾಯಿ ಅಂತ ಸರ್ಟಿಫಿಕೇಟ್ ಸಿಗುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ. ವ್ಯಾಪಾರ ವ್ಯವಹಾರ ಅದ್ಭುತವಾಗಿ ಅಭಿವೃದ್ಧಿ ಆಗುವಂಥ ವಾರ ಅಂತ ಹೇಳ್ಬೋದು. ಅದೇ ರೀತಿ ಮರ್ಕಿರಿ ಬುಧ ರೆಟ್ರೋಗ್ರೇಡ್ ಆಗೋದ್ರಿಂದ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಮಾತಿನಲ್ಲಿ, ಸಂವಹನದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿ ಮನೆಯಲ್ಲಿ ಜಗಳ, ಗಂಡ ಹೆಂಡತಿಯ ನಡುವೆ ಜಗಳ, ಅಪ್ಪ ಮಗ, ಆಮೇಲೆ ತಾಯಿ ಮಗಳು, ಈ ರೀತಿಯಾಗಿ, ಅಥವಾ ಅತ್ತೆ ಸೊಸೆ, ಈ ರೀತಿಯಾಗಿ ಯಾರು ವೃಷಭ ರಾಶಿಯವರಿದ್ದೀರಿ ಸ್ವಲ್ಪ ಮನೆಯಲ್ಲಿ ಕಾನ್ಫ್ರಂಟೇಷನ್ ಆಗುತ್ತೆ. ಆಫೀಸಿನಲ್ಲಿ ಜಗಳ ಕಿರಿಕಿರಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಈ ವಾರ ಏನಾಗುತ್ತೆ ಅಂತಂದ್ರೆ ಏಪ್ರಿಲ್ 21ರಿಂದ 23ರವರೆಗೆ ನಿಮಗೆ ಒಂದು ಸ್ವಲ್ಪ ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೂತಾಗ, ಮನೆಯಲ್ಲಿರಬಹುದು, ಆಫೀಸಲ್ಲಿರ್ಬೋದು, ವ್ಯಾಪಾರದ ಕ್ಷೇತ್ರದಲ್ಲಿರ್ಬೋದು, ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅವ್ರು ಅದನ್ನು ಮಾಡಿರಲ್ಲ, ಅವರೇ ಮಾಡಿರ್ಬೋದು ಎನ್ನುವ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸ್ವಲ್ಪ ಅಲ್ಲಿ ಜಗಳಗಳು ಹೆಚ್ಚಾಗುತ್ತೆ. ಅದೇ ರೀತಿ ವಿಶೇಷವಾಗಿ ಏಪ್ರಿಲ್ 21ರಿಂದ 23ರ ಒಳಗೆ ವೃಷಭ ರಾಶಿಯವರು ಮೇಜರ್ ಒಂದು ಕಾಂಟ್ರಾಕ್ಟಿಗಾಗಲಿ ಪೇಪರಿಗೆ ಸೈನ್ ಮಾಡುವಂಥದ್ದನ್ನು ಈ 3 ದಿವಸಗಳಲ್ಲಿ ತಪ್ಪಿಸಿ ಅನ್ನೋದನ್ನು ತೋರಿಸ್ತಾ ಇದೆ. ಆಮೇಲೆ ವಿಶೇಷವಾಗಿ 24ರಿಂದ 26ರವರೆಗೆ ನಿಮಗೆ ಆರೋಗ್ಯದಲ್ಲಿ ತುಂಬ ವೃದ್ಧಿ ಇರುತ್ತೆ, ಒಂದು ಹ್ಯಾಪಿನೆಸ್ ಇರುತ್ತೆ. ಒಂದು ಯಾವುದಾದ್ರೂ ಪ್ರವಾಸ ಕ್ಷೇತ್ರಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೋತೀರಾ, ನೇಚರಲ್ಲಿ ವಾಕ್ ಮಾಡ್ತೀರಾ, ಆ ಒಂದು ನೇಚರನ್ನು ಎಂಜಾಯ್ ಮಾಡ್ತೀರಾ, ಒಂದು ಒಳ್ಳೆಯ ಸಮಯವನ್ನು ಕಳೀತೀರಾ ಅಂತಲೇ ತೋರಿಸುತ್ತೆ. ವಿಶೇಷವಾಗಿ ಈ ಒಂದು 21ರಿಂದ 26 ಒಳಗಡೆ, ಏಪ್ರಿಲ್ 21ರಿಂದ 26 ಒಳಗಡೆ ಹಳೆಯ ಫ್ರೆಂಡ್ಸ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಹಳೆಯ ಗುರುಗಳನ್ನು ನೋಡುವಂಥ ಭಾಗ್ಯ ಸಿಗುತ್ತೆ. ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಅದೇ ರೀತಿ 21ರಿಂದ 26ರ ಒಳಗಡೆ ಒಂದು ಯಾವುದೋ ಒಂದು ದೊಡ್ಡ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ತೋರಿಸ್ತಾ ಇದೆ. ಇದೆಲ್ಲ ರಾಶಿ ಭವಿಷ್ಯ ನೋಡಿದ ಮೇಲೆ ಒಂದು ವಾರ ಆದಮೇಲೆ ಕಮೆಂಟ್ ಮಾಡೋದಕ್ಕೆ, ಗುಡ್ ನ್ಯೂಸನ್ನು ಕೊಡೋದಕ್ಕೆ ಮರಿಬೇಡಿ. ಅದೇ ರೀತಿ ಏಪ್ರಿಲ್ 27ರಿಂದ 28 ವೀಕ್ಷಕರೇ, ವಿಶೇಷವಾಗಿ ನಿಮಗೆ ಈ ವಾರ ಏನಾಗುತ್ತೆ ಅಂತಂದರೆ
ಒಂದು ಪರ್ಸನಲ್ ರಿನಿವಲ್, ಅಂದರೆ ನಮ್ಮ ಏನೋ ಒಂದು ಅಂದರೆ ತುಂಬ ದಿವಸದಿಂದ ನಮಗೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಒಂದು ಸ್ವಲ್ಪ ಫಿಸಿಕಲ್ ಫಿಟ್ ಇರಬೇಕು, ಆ ಥರದ್ದು ಏನೋ ಒಂದು ಯೋಚನೆಗಳು ನಡೀತಾ ಇರುತ್ತೆ. ಆದರೆ ಅದಕ್ಕೆ ಸಮಯ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಈ ವಾರ ನಿಮಗೆ ವಾರಾಂತ್ಯಕ್ಕೆ ಏಪ್ರಿಲ್ 27, 28ರ ಹೊತ್ತಿಗೆ ಒಂದು ಡಿಸಿಷನ್ ತಗೋತೀರಾ, ಇಲ್ಲ ನಾನು ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನು ರೂಢಿಸ್ಕೋತೀನಿ ಅನ್ನುವಂತಹ ನಿರ್ಧಾರ ತೆಗೆದುಕೊಳ್ಳುವಂಥ ವಾರ ಆಗಿರುತ್ತೆ. ಅದೇ ರೀತಿ ವಿಶೇಷವಾಗಿ ಈ ವಾರ ಒಂದು ಸ್ವಲ್ಪ ಫೈನಾನ್ಷಿಯಲ್ ಅನ್ನ ಜಾಸ್ತಿ ಖರ್ಚಾಗುತ್ತೆ, ಹಣ ಅದ್ರ ಬಗ್ಗೆ ಹಣ ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇರುತ್ತೆ, ಅಷ್ಟೇ ಹಣ ಹರಿದು ಬರುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ನೀವು ಈ ವಾರ ಶುಭ ಫಲವನ್ನ ಪಡಿಬೇಕು ಅಂದರೆ ವೃಷಭ ರಾಶಿಯವರು ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರವನ್ನು ಬೆಳಗ್ಗೆ ಸಂಜೆ 108 ಬಾರಿ ಪಠಣೆ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ಇರುತ್ತೆ. ಜೀತ್ ಮೀಡಿಯಾದಲ್ಲಿ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ ನಿಮಗೋಸ್ಕರ, ಅದನ್ನೂ ಕೂಡ ಬೆಳಗ್ಗೆ ಸಂಜೆ ತಪ್ಪದೆ ಅಥವಾ ಅಟ್ಲೀಸ್ಟ್ ಒಂದು ಟೈಮ್ ಕೇಳೋದಕ್ಕೆ ಮರಿಬೇಡಿ. ಮುಂದೆ ವೀಕ್ಷಕರೇ, ನಿಮಗೆ ವಿಶೇಷವಾಗಿ ಬಿಳಿಯ ಬಣ್ಣದ ಹೂವನ್ನ ಈ ವಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವಿಶೇಷವಾಗಿ ಈ ವಾರ ನೋಡಿ, ನೆರೆಹೊರೆಯವರೊಂದಿಗೆ ಒಂದು ಸ್ವಲ್ಪ ಮಾತಿಗೆ ಮಾತು ಚಕಮಕಿ ಅಂತ ತೋರಿಸ್ತಾ ಇದೆ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈ ವಾರ 25 ಮತ್ತು 27 ಶುಕ್ರವಾರ ಭಾನುವಾರ ಆಗುತ್ತೆ, ಬರೆದಿಟ್ಕೊಳ್ಳಿ. ಅತ್ಯಂತ ಶುಭ ದಿನ. 2 ದಿವಸದಲ್ಲಿ ಯಾವ ಕೆಲಸ ಮಾಡಿದ್ರು ಜಯ ಸಿಗುತ್ತೆ. ಲಕ್ಕಿ ನಂಬರ್ 6 ಮತ್ತು 24 ಲಕ್ಕಿ ನಂಬರ್ ಆಗಿರುತ್ತೆ. ಬಿಳಿಯ ಬಣ್ಣ ಪಿಂಕ್ ಲೈಟ್ ಗ್ರೀನ್ ವೃಷಭ ರಾಶಿಯವರಿಗೆ ಈ ವಾರ ಶುಭ ತರುತ್ತೆ. ಶುಭ ದಿಕ್ಕು ಅಂದ್ರೆ ಈ ವಾರಕ್ಕೆ ಸೌತ್ ಡೈರೆಕ್ಷನ್, ದಕ್ಷಿಣ ದಿಕ್ಕು ಶುಭ ತರುತ್ತೆ. ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿಯ ಆರಾಧನೆ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಾನು ಆಗ್ಲೇ ಹೇಳಿದ ಹಾಗೆ ನಿಮಗೆ ನೋಡಿ, ಈ ಒಂದು ಅಕ್ಷಯತದಿಗೆ ಅಮಾವಾಸ್ಯೆಯ ಫಲಾಫಲಗಳು ಹೇಗಿರುತ್ತೆ ಅಂದರೆ, ಈ ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಯಾಕೋ ಆಲಸ್ಯ, ಲೇಜಿನೆಸ್, ಒಂದು ಸ್ವಲ್ಪ ಮಲಗಿರೋಣ ಆಮೇಲೆ ಮಾಡೋಣ, ಈ ಥರದ ಸುಸ್ತು, ಆಯಾಸ, ಒಂದು ಸ್ವಲ್ಪ ಮೈಕೈ ಸೆಳೆತ, ನೋವು, ಕೈಕಾಲು ಹರಿಯೋದು, ಈ ರೀತಿಯಾದಂಥ ನೆಗೆಟಿವ್ ಶೇಡ್, ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಅಲ್ಲದೆ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದನ್ನು ಮೀರಿ ಬರಬೇಕು ಅಂತಂದರೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಅಂತ ಟೈಪ್ ಮಾಡಿ, ಶ್ರೀಕೃಷ್ಣ ಮಧುರಾಷ್ಟಕಂ ಜೀತ್ ಮೀಡಿಯಾ ಅಂತ ಹಾಕಿದ್ರೆ ಬರುತ್ತೆ. ಅದರಲ್ಲಿ ಮಧುರಾಷ್ಟಕಂ ಸ್ತೋತ್ರವನ್ನ ಈ ವಾರ ಪೂರ್ತಿ ಮಿಥುನ ರಾಶಿಯವರು ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಅತಿ ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ವಿಶೇಷವಾಗಿ ಈ ವಾರ ಏನಾಗುತ್ತೆ ಅಂತಂದ್ರೆ, ನಿಮಗೆ ನೋಡಿ, ಒಂದು ರೀತಿಯ ಆಧ್ಯಾತ್ಮದಲ್ಲಿ ಹೆಚ್ಚಿನ ಒಲವು ಬರುವಂತ ವಾರ. ಅದನ್ನ ಮಾಡ್ಕೊಳ್ಳಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ, ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಅಲ್ಲಿ ಒಂದು 10 ನಿಮಿಷ ಕೂತಿದ್ದು ಪ್ರಾರ್ಥನೆ, ಪೂಜೆ, ಒಂದು ವಿಶೇಷವಾದಂತಹ ಒಂದು ಭಗವಂತನ ನಾಮಸ್ಮರಣೆ, ಹನುಮಾನ್ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಾನ್ ಚಾಲೀಸ ಓದಿ, ಈ ರೀತಿಯಾದಂತಹ ಕೆಲಸಗಳ ಕಾರ್ಯಗಳಲ್ಲಿ ತೊಡಗೋದ್ರಿಂದ ಮಿಥುನ ರಾಶಿಯವರಿಗೆ ಮನಸ್ಸಿಗೆ ಈ ವಾರ ಹೆಚ್ಚಿನ ನೆಮ್ಮದಿ ಬರುತ್ತೆ. ವಿಶೇಷವಾಗಿ ನಿಮಗೆ ಬುಧ ನಿಮ್ಮ ಒಂದು ರೂಲರ್ ಅಂತ ಹೇಳ್ಬೋದು, ಅಂದರೆ ಆಡಳಿತ ಆಳುವಂತಹ ಗ್ರಹ ಅಂತ ಹೇಳ್ಬೋದು. ಅದು ನಿಮಗೆ ಈ ವಾರ ಏನು ಮಾಡುತ್ತೆ ಅಂದರೆ, ಕೆಲಸದಲ್ಲಿ ವಿಳಂಬ, ಕೆಲಸವನ್ನು ನಿಧಾನಗತಿ ಮಾಡುತ್ತೆ. ಯಾವ ಕೆಲಸವನ್ನು ನೀವೇನು ಅಂದ್ಕೊಂಡಿರ್ತೀರಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಕೆಲಸಗಳು ಆಗೋದಿಲ್ಲ. ಬೇಜಾರು ಮಾಡ್ಕೋಬೇಡಿ, ಈ ವಾರ ಮಾತ್ರ ಇದು ಸೀಮಿತ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಕಮ್ಯುನಿಕೇಷನ್ನಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಆಮೇಲೆ ಮೆಂಟಲ್ ರೆಸ್ಟ್ಲೆಸ್ ಇರುತ್ತೆ, ತುಂಬ ಕೆಲಸದ ಒತ್ತಡ, ಊಟಕ್ಕೂ ಪುರ್ಸೊತ್ತಿಲ್ಲ, ತಿಂಡಿಗೂ ಪುರ್ಸೊತ್ತಿಲ್ಲ, ನಿದ್ದೆನೂ ಕರೆಕ್ಟ್ ಆಗ್ತಾ ಇಲ್ಲ, ಈ ರೀತಿಯ ಭಾವಗಳನ್ನು ಇದು ಇಲ್ಲಿ ಸೂಚಿಸ್ತಾ ಇದೆ. ಅದೇ ರೀತಿ ಪೇಷನ್ಸ್, ಮಿಥುನ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪೇಷನ್ಸ್ ಇರಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ರಸ್ತೆಯಲ್ಲಿ ಹೊರಟಾಗ ನಿಮ್ಮ ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ ಆಗುವಂಥದ್ದು, ಪ್ರಯಾಣದಲ್ಲಿ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು, ಗಂಭೀರವಾಗಿ ಗಾಢವಾಗಿ ನಿದ್ರೆ ಹೋಗ್ಬಿಡ್ತೀರಾ, ಎದ್ದು ನೋಡಿದ್ರಾಗ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರಲ್ಲ, ವಾಚ್ ಇರಲ್ಲ, ಸ್ಮಾರ್ಟ್ ವಾಚ್ ಕಳ್ಕೊಂಡಿರ್ತೀರಾ, ನಿಮ್ಮದು ಬ್ರೀಫ್ ಕೇಸ್ ಹೋಗಿರುತ್ತೆ, ವ್ಯಾಲ್ಯೂಬಲ್ ವಸ್ತು ಹೋಗಿರುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ಮಿಥುನ ರಾಶಿಯವರು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ವಿಶೇಷವಾಗಿ ಏಪ್ರಿಲ್ 21ರಿಂದ 23ರವರೆಗೆ
ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಹೊಟ್ಟೆಗೆ ಡೈಜೆಷನ್ ಇಂಡೈಜೆಷನ್ ಆಗುವಂಥದ್ದು, ಎಸಿಡಿಟಿ, ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹೊರಗಡೆಯ ಊಟಕ್ಕಿಂತ ಮನೆಯ ಊಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ವರ್ಕ್ ಪ್ಲೇಸಲ್ಲಿ ಟೆನ್ಷನ್ ಇರುತ್ತೆ, ಆ ವಾರ ಅಂದರೆ ಈ ಬರುವ ವಾರ ಟೆನ್ಷನ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಈ ವಾರ. ಯಾಕೆಂದರೆ ಈ ವಾರ ಮಾಡಿದಂಥ ಸಾಲ ತುಂಬ ಎಳ್ಕೊಂಡು ಹೋಗುತ್ತೆ, ಬೇಗ ತೀರೋದೇ ಇಲ್ಲ ಅಂತ ತೋರಿಸ್ತಾ ಇದೆ. ಒಂದು ಸ್ವಲ್ಪ ಏಪ್ರಿಲ್ 24ರಿಂದ 28ರವರೆಗೆ ನೋಡಲಿಕ್ಕಾಗಿ ನಿಮಗೆ ರೆಸ್ಟ್ ಬೇಕಾಗುತ್ತೆ, ವಿಶ್ರಾಂತಿ ಮಾಡಿ. ನಮಗೆ ದೇಹಕ್ಕೆ ಎಷ್ಟು ಹೊತ್ತು ನಿದ್ದೆ ಆಗುತ್ತೆಯೋ ಅದನ್ನು ಕೊಡಲೇಬೇಕಾಗತ್ತೆ. 8 ಅವರ್ಸ್ ಸ್ಲೀಪ್ ಮಸ್ಟ್, ಅದನ್ನು ಮಾಡಲೇಬೇಕಾಗತ್ತೆ. ಅದೇ ರೀತಿ 24ರಿಂದ 26, ಏಪ್ರಿಲ್ 24ರಿಂದ 26ರವರೆಗೆ ಯಾವುದೂ ದೊಡ್ಡ ಡಿಸಿಷನ್ ಅನ್ನು ತಗೊಳಕ್ ಹೋಗಬೇಡಿ. ಮೇಜರ್ ಕಾಂಟ್ರಾಕ್ಟಿಗೆ ಸೈನ್ ಹಾಕುವುದಾಗ್ಲಿ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಏಪ್ರಿಲ್ 27ರಿಂದ 28ರವರೆಗೆ ನೋಡ್ಲಿಕ್ಕಾಗಿ ಇದು ಒಳ್ಳೆಯ ದಿನ. ಈ 2 ದಿನಗಳು ಶುಭ ದಿನಗಳು. ನಿಮಗೆ ಒಂದು ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮ ಎಲ್ಲವನ್ನ ಮಾಡಲಿಕ್ಕೆ ಅತಿ ಶುಭ ಅಂತ ಹೇಳುತ್ತೆ. ಆಮೇಲೆ ನೀವು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಎಮೋಷನಲ್ ಬರ್ಡನ್ ಏನಾಗುತ್ತೆ ಈ ವಾರ, ಅದರಿಂದ ಹೊರಗಡೆ ಬರೋದಕ್ಕೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಇದೆ, ಟೈಪ್ ಮಾಡಿ, ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾ ಬರುತ್ತೆ, ಅದನ್ನ ಕೇಳಿ ಬೆಳಗ್ಗೆ ಸಂಜೆ ರಿಲ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಮಿಥುನ ರಾಶಿಯವರು ಈ ವಾರ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಮಂತ್ರವನ್ನ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ಬುಧನ ಬಲ ಬರುತ್ತೆ, ಕಮ್ಯುನಿಕೇಶನ್ ಸರಿ ಹೋಗುತ್ತೆ, ವ್ಯಾಜ್ಯಗಳು ಅಥವಾ ಕಾನ್ಫ್ರಂಟೇಷನ್ಗಳು ತಪ್ಪತ್ತೆ. ಅದೇ ರೀತಿ ವಿಶೇಷವಾಗಿ ಬುಧವಾರ ತುಳಸಿಯ ಗಿಡದ ಮುಂದೆ ತುಪ್ಪದ ದೀಪವನ್ನ ಈ ವಾರ ಮಿಥುನ ರಾಶಿಯವರು ಬೆಳಗಿಸಿಟ್ರೆ ಅತಿ ಹೆಚ್ಚಿನ ಶುಭ ಫಲ ಬರುತ್ತೆ. ನೋಡಿ, ವಿಶೇಷವಾಗಿ ಹೆಸರು ಕಾಳು ಅಂತ ಹೇಳ್ತೀವಿ. ಹೆಸರು ಕಾಳನ್ನ ನೀವು ಒಂದು ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ, ಅಥವಾ ಹಸಿರು ಬಣ್ಣದ ಹೊಸ ಬಟ್ಟೆ ಮತ್ತು ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ಕೂಡ ಶುಭ ಫಲ ಬರುತ್ತೆ. ಈ ವಾರ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಗಾರ್ಡನಿಂಗ್ ಏನಾದರೂ ಮಾಡ್ತಾ ಇದ್ರೆ ಅವಕ್ಕೆ ನೀರು ಹಾಕುವಂಥದ್ದು, ಅವಕ್ಕೆ ಕಾಲಕ್ಕೂ ಪ್ರತಿದಿನ ನೀವು ಅದು ಹೇಗೆ ಬೇಡುತ್ತೋ ನೀರು ಕೊಡುವಂಥದ್ದು ನಮ್ಮ ಕರ್ತವ್ಯ ಮಾಡಲೇಬೇಕು. ಆದರೆ ವಿಶೇಷವಾಗಿ ಬುಧನ ಅನುಗ್ರಹ ಇವರ ಪ್ರಾಪ್ತಿಯಾಗಬೇಕು ಅಂದರೆ ಈ ಮಿಥುನ ರಾಶಿಯವರೇನು ಮಾಡಬೇಕು, ನಿಮ್ಮ ಕೈಯಾರೆ ಪ್ಲಾಂಟ್ಸ್ಗಳಿಗೆ, ಹಸಿರು ಸಸ್ಯಗಳಿಗೆ ನೀರನ್ನು ಕೊಡ್ತಾ ಬರೋದ್ರಿಂದ ಶುಭ ಫಲ ಸಿಗುತ್ತೆ. ಇನ್ನು ಲಕ್ಕಿ ವಿಷಯ ಅಂತ ಬಂದಾಗ ನಿಮಗೆ ಈ ವಾರ ಬುಧವಾರ 23ನೇ ತಾರೀಕು ಮತ್ತು 27 ಏಪ್ರಿಲ್ ಈ 2 ದಿವಸಗಳು ಶುಭ ಇರುತ್ತೆ. ನಂಬರ್ 5 ಮತ್ತು 14 ಶುಭ. ಅದೇ ರೀತಿ ಗ್ರೀನ್, ಹಸಿರು ಬಣ್ಣ ಮತ್ತು ಸಿಲ್ವರ್ ಬಣ್ಣ ನಿಮಗೆ ಶುಭ ತರುತ್ತೆ. ಅದೇ ರೀತಿ ವೆಸ್ಟ್, ಪಶ್ಚಿಮ ದಿಕ್ಕು ಅತ್ಯಂತ ಶುಭ ಇರುತ್ತೆ ಮಿಥುನ ರಾಶಿಯವರಿಗೆ. ವಿಶೇಷವಾಗಿ ವಿಷ್ಣುವಿನ ಆರಾಧನೆ, ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಿಗೆ ನೀವು ಈ ವಾರ ಭೇಟಿ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ ಮಿಥುನ ರಾಶಿಯವರಿಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಕೊಂಡು ಬರೋಣ. ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ನೋಡಿ, ವಿಶೇಷವಾಗಿ ಅಕ್ಷಯ ತದಿಗೆ ಅಮಾವಾಸ್ಯೆ ಏಪ್ರಿಲ್ 27ಕ್ಕೆ ಬರ್ತಾ ಇದೆ. ಒಂದು ವಾರದ ಮುಂಚಿತವಾಗಿಯೇ ನಿಮಗೆ ಅದರ ಅಶುಭ ಫಲಗಳು ನಮಗೆ ಜೀವನದಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ. ಅಶುಭ ಫಲಗಳಂತೂ ನಿಮಗೆ ಇದರಿಂದ ಆಗೋದಿಲ್ಲ ಬಿಡಿ, ಶುಭ ಫಲಗಳು ಮಾತ್ರ ಆಗತ್ತೆ. ಗುಡ್ ನ್ಯೂಸ್ ಕರ್ಕ ರಾಶಿಯವರಿಗೆ. ಅಕ್ಷಯ ತದಿಗೆ ಅಮಾವಾಸ್ಯೆ, ನಿಮಗೆ ಅಕ್ಷಯ ತೃತೀಯ ಕೂಡ ಬರ್ತಾ ಇದೆ. ಇದರಿಂದ ಶುಭ ಫಲಗಳು ಏನಾಗುತ್ತೆ ಅಂತಂದ್ರೆ, ನಿಮ್ಮ ಹಳೆಯ ಫ್ರೆಂಡ್ಸ್ ಜೊತೆಗೆ ನೀವು ರೀಕನೆಕ್ಟ್ ಆಗ್ತೀರಾ, ರೀಯೂನಿಯನ್ ಆಗ್ತೀರಾ, ಗುಡ್ ಟೈಮ್ ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ತೀರಾ. ನಿಮ್ಮ SSLC ಬ್ಯಾಚ್ಮೇಟ್ಸ್ ಇರ್ಬೋದು, PU ಅಥವಾ ಇಂಜಿನಿಯರಿಂಗ್, ಮೆಡಿಕಲ್, ಈ ರೀತಿಯಾಗಿ ನೀವೇನು ವಿದ್ಯಾಭ್ಯಾಸ ಮಾಡಿರ್ತೀರಿ, ಹಳೆಯ ಎಷ್ಟೋ ವರ್ಷಗಳ ನಂತರ, ಸುಮಾರು 15-20 ವರ್ಷಗಳ ನಂತರ ನಿಮ್ಮ ಫ್ರೆಂಡ್ಸ್ ನಿಮಗೆ ಕನೆಕ್ಟ್ ಆಗ್ತಾರೆ. ಒಳ್ಳೆಯ ಸಮಯ. ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತಹ ಮಧುರ ಸಿಹಿ ನೆನಪನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ವಿಶೇಷ ಕರ್ಕ ರಾಶಿಯವರಿಗೆ ಈ ವಾರ ನಡೆಯುತ್ತೆ. ಇದನ್ನ ಅಬ್ಸರ್ವ್ ಮಾಡಿ. ಅದೇ ರೀತಿ ನೀವು ಈ ವಾರ ಒಂದು ಫೋಕಸ್ಡ್ ಗೋಲ್ ಇಟ್ಕೋತೀರಾ ಕರ್ಕ ರಾಶಿಯವರು, ಇದನ್ನ ನಾನು ಸಾಧಿಸಬೇಕು, ಸಾಧಿಸಿಯೇ ಸಿದ್ಧ ಅನ್ನುವಂಥ ಕೆಲಸ ಮಾಡ್ತೀರಾ. ಇದರಿಂದ ಹೆಚ್ಚಿನ ಧನಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತ ಫೋಕಸ್ ಇರುತ್ತೆ ಕರ್ಕ ರಾಶಿಯವರಿಗೆ. ನೀವು ಈ ವಾರ ಏನಪ್ಪಾ ಅಂತಂದ್ರೆ, ಕರ್ಕ ರಾಶಿಯ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಾ. ಶುಭ ಸುದ್ದಿ ಬರುತ್ತೆ. IAS, IPS, KS ಅದ್ಭುತವಾಗಿ ನಿಮಗೆ ಶುಭ ಫಲಗಳು ಸಿಗುತ್ತೆ.
ವಿಶೇಷವಾಗಿ ಇನ್ನೂ ಅಂತ ಏನಂತಂದರೆ ಕರ್ಕ ರಾಶಿಯವರಿಗೆ ಯಾವುದೋ ಒಂದು ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು, ಒಂದು ಈ ಕೋರ್ಸಿಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕು, ಈ ಗಾಡಿ ತಗೋಬೇಕು, ಆ ಸೈಟ್ ತಗೋಬೇಕು, ಒಂದು ಹೊಸ ಆಸೆಯ ಬೀಜ ನಿಮ್ಮಲ್ಲಿ ಮೊಳಕೆ ಒಡೆಯುವಂತಹ ವಾರ. ಬರೆದಿಟ್ಕೊಳ್ಳಿ, ಈ ವಾರ ಕರ್ಕ ರಾಶಿಯವರು ಏನಾದರೂ ಹೊಸ ಪ್ಲ್ಯಾನಿಂಗ್ ಮಾಡೇ ಮಾಡ್ತೀರಾ, ನನ್ನ ವಾಣಿ ಸುಳ್ಳಾಗೋದಿಲ್ಲ. ಕಮೆಂಟ್ ಮಾಡ್ತೀರಾ, ಹೌದು ಗುರುಗಳೇ ಈ ವಾರ ಹೊಸ ಪ್ಲ್ಯಾನಿಂಗ್ ಮಾಡಿದ್ವಿ, ಇದನ್ನು ತಗೊಂಡು ಬಂದ್ವಿ ಅಂತ ಮಾಡಲೇಬೇಕು. ಇನ್ನು ನಿಮ್ಮಲ್ಲಿ ಪ್ಲಾನೆಟರಿ ಪೊಸಿಷನ್ ಮತ್ತು ಟ್ರಾನ್ಸಿಷನ್ ನೋಡ್ಲಿಕ್ಕಾಗಿ ಕರ್ಕ ರಾಶಿಯಲ್ಲಿ ನೋಡಿ, ಸೂರ್ಯ ನಿಮ್ಮ ಒಂದು ಕರ್ಕ ರಾಶಿಯನ್ನು ಆಳುವಂತಹ ಒಂದು ಆಡಳಿತ ಮಾಡುವಂತಹ ಗ್ರಹ ಅಂತ ಹೇಳ್ಬೋದು. ಈ ವಾರ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮಗೆ ಎಮೋಷ್ನಲಿ ಒಂದು ಸ್ವಲ್ಪ ಹಾಗೆ ಹೀಗೆ ಇರುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು 3 ದಿವಸ ನೀವು ಮೆಂಟಲಿ ಭಾರಿ ಸ್ಟ್ರಾಂಗ್ ಇರ್ತೀರಾ, ಡಿಸಿಷನ್ ತಗೋತೀರಾ. ಆ ಒಂದು 3 ದಿವಸ ಸ್ವಲ್ಪ ಒಂಚೂರು ವೀಕ್ ಆಗುವಂಥದ್ದು, ಯಾಕೋ ನನಗೊಂದು ಸ್ವಲ್ಪ ಇದು ಸರಿ ಬರ್ತಾ ಇಲ್ಲ, ತಪ್ಪು ಡಿಸಿಷನ್ ತಗೊಂಡೆ, ಅಥವಾ ನನಗೆ ಒಂದು ಸ್ವಲ್ಪ ಆಲಸ್ಯ ಕಾಡ್ತಾ ಇದೆ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತಾರಲ್ಲ ಹಾಗೆ ಸಡನ್ನಾಗಿ ಸಿಟ್ಟು ಬರುವಂಥದ್ದು, ಅಥವಾ ಸಡನ್ನಾಗಿ ಕೂಗಾಡ್ಬಿಡೋದು ಆಫೀಸಲ್ಲಿ ಮನೆಯಲ್ಲಿ, ಒಂದು ಸ್ವಲ್ಪ ಸಂಬಂಧಗಳನ್ನು ಒಂಚೂರು ಹಾಳು ಮಾಡ್ಕೊಳ್ಳುವಂಥದ್ದು, ಈ ಥರದ ಘಟನಾವಳಿಗಳು ಕರ್ಕ ರಾಶಿಯವರಿಗೆ ನಡೀಬಹುದು. ಯಾಕೆಂದ್ರೆ ಇದೆಲ್ಲ ಚಂದ್ರನ ಪ್ರಭಾವ, ಅದನ್ನು ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಮಂಗಳ ನಿಮಗೆ 8ನೇ ಮನೆಯಲ್ಲಿರೋದ್ರಿಂದ ಒಂದು ಸಡನ್ ಶಿಫ್ಟ್ ಈ ವಾರ ತೋರಿಸುತ್ತೆ. ಅಂದರೆ ನಿಮ್ಮ ಆಫೀಸಲ್ಲಿ ಕರೆದು ಹೇಳ್ಬಿಡ್ತಾರೆ, ನೀವು ಅಲ್ಲಿ ಟ್ರಾನ್ಸ್ಫರ್ ಆಗಿ ಅಲ್ಲಿ ಕೆಲಸಕ್ಕೆ ಹೋಗಿ ಈ ಕೆಲಸ ಮಾಡಿ, ಅದು ನಿಮ್ಗೆ ಇಷ್ಟ ಇರೋದಿಲ್ಲ. ಅಂಥದ್ದು ಸಡನ್ ಶಿಫ್ಟ್ ಅಂತ ತೋರಿಸ್ತಾ ಇದೆ. ಅಥವಾ ಇಮಿಡಿಯೇಟ್ಲಿ ನಿಮ್ಮ ಬಾಡಿಗೆ ಮನೆಯಲ್ಲಿ ಇರ್ತೀರಾ, ಓನರ್ ಬಂದ್ಬಿಟ್ಟು ಇಲ್ಲ ನೀವು ನೆಕ್ಸ್ಟ್ ತಿಂಗಳು ಮನೆ ಖಾಲಿ ಮಾಡಿಬಿಡಿ ಅಂತ ಹೇಳ್ಬಿಡೋದು. ಈ ರೀತಿಯಾಗಿ ಸಡನ್ ಶಿಫ್ಟ್ಗಳನ್ನು ಮಂಗಳ ಗ್ರಹ ತೋರಿಸ್ತಾ ಇದೆ, ಅದ್ರ ಬಗ್ಗೆ ಜಾಗ್ರತೆ. ಆಮೇಲೆ ಇನ್ನು ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗ್ತಾ ಇದೆ, ಅದು ಒಂದು ಸ್ವಲ್ಪ ಕಮ್ಯುನಿಕೇಷನ್, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿ ಅಥವಾ ಅಣ್ಣ ತಮ್ಮಂದಿರು ಇರಬಹುದು, ತಂದೆ ತಾಯಿ ಜೊತೆಗೆ ಒಂದು ಸ್ವಲ್ಪ ವಾಗ್ಯುದ್ಧ, ಮಾತಿನ ಸಮರ ನಡೆಯುವಂಥದ್ದನ್ನು ತೋರಿಸ್ತಾ ಇದೆ. ವೀನಸ್ ಏನಾಗುತ್ತೆ ಅಂದರೆ ನಿಮಗಿಲ್ಲಿ ಒಂದು ಸಪೋರ್ಟ್ ಅನ್ನು ತೋರಿಸುತ್ತೆ, ಶುಕ್ರ ಆದಾಯಕ್ಕೆ ಸಪೋರ್ಟ್ ಅನ್ನು ತೋರಿಸುತ್ತೆ, ಯಾವ ಚಿಂತೆಯೋ ಇರೋದಿಲ್ಲ. ಹಾಗೆ 21ರಿಂದ 23ರವರೆಗೆ ಒಂದು ಸ್ವಲ್ಪ ನಿಮಗೆ ಎಮೋಷನಲ್ ಕಾನ್ಫ್ಲಿಕ್ಟ್ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ಈ ಕ್ರಿಯೇಟಿವ್ ಟಾಸ್ಕ್ ಅಂತ ಏನಿರುತ್ತೆ, ಹಾಬಿ ಇರಬಹುದು, ಮತ್ತೊಂದು ಈ ಮಾಧ್ಯಮ ಕ್ಷೇತ್ರದಲ್ಲಿ ಇರಬಹುದು, ಹೀಗೆ ಕ್ರಿಯೇಟಿವ್ ವರ್ಕ್ ಮಾಡುವಂಥವ್ರಿಗೆ ಈ 21ರಿಂದ 23 ಒಳ್ಳೆಯ ದಿವಸ ಅಂತ ಹೇಳುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇರುವವರು ಒಂದು ಸ್ವಲ್ಪ ಏಪ್ರಿಲ್ 21ರಿಂದ 23ರವರೆಗೆ ಈ ರಾಶಿಯವರು ಜಾಗೃತಿಯಾಗಿ ಹೂಡಿಕೆ ಮಾಡ್ಕೋಬೇಕಿಲ್ಲ ಅಂದರೆ ಹಣ ಕಳೆದುಕೊಳ್ಳುವಂತಹ ಒಂದು ಡೇಂಜರ್ ಅಪಾಯ ಕೂಡ ಇರುತ್ತೆ. ಇನ್ನು 24ರಿಂದ 26ರವರೆಗೆ ಒಂದು ಸ್ವಲ್ಪ ನೀವೇನು ಮಾಡ್ತೀರಾ ಅಂದರೆ ಈ ರಾಶಿಯವರು ಲಾಂಗ್ ಟರ್ಮ್ ಗೋಲ್ಗೆ ಫೋಕಸ್ ಮಾಡ್ತೀರಾ. ಹೆಲ್ತ್ ಈ ಒಂದು 24ರಿಂದ 26ರವರೆಗೆ ದೇಹದ ಮಾತನ್ನ ಕೇಳಿ ಅಂತ ಹೇಳುತ್ತೆ. ಅಂದ್ರೆ ಅದು ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಲಾರಾಮ್ ಮಾಡಿದಾಗ ನೀವು ರೆಸ್ಟ್ ತಗೋಬೇಕು. ಇಲ್ಲ ಅದರ ಅಪೋಸಿಟ್ ನಾನು ನನಗೆ ಇನ್ನೂ 2 ಅವರ್ ಕೆಲಸ ಮಾಡಬೇಕು, 3 ಅವರ್ ಕೆಲಸ ಮಾಡಬೇಕು ಅಂದ್ರೆ ಜ್ವರ, ನೆಗಡಿ, ಕೆಮ್ಮು, ಶೀತ ಈ ತರದ್ದು ಆ ದೇಹ ಏನ್ ಮಾಡುತ್ತೆ ಅಂದ್ರೆ ನಿಮ್ಮನ್ನ ಬೇಕು ಅಂತ ಆ ರೆಸ್ಟಿಗೆ ದೂಡುವಂಥದ್ದು ಏನಾದ್ರೂ ಒಂದು ವ್ಯವಸ್ಥೆ ಮಾಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ಅದೇ ರೀತಿ ನಿಮಗೆ ಈ ವಾರ ಏನಾಗುತ್ತೆ ಅಂತಂದ್ರೆ ಹೊಸ ಸೋಷಿಯಲ್ ಕಾಂಟ್ಯಾಕ್ಟ್ ಮತ್ತೆ ಹೊಸ ಹಣಕಾಸಿನ ಅಭಿವೃದ್ಧಿಯನ್ನ ಈ ವಾರ ತೋರಿಸುತ್ತೆ. ಅದೇ ರೀತಿ ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ 108 ಸಲ ಹೇಳಿ ಮನೆಯಿಂದ ಹೊರಡೋದ್ರಿಂದ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ಜೀತ್ ಮೀಡಿಯಾ ವಾಹಿನಿಯಲ್ಲಿ ಹನುಮಾನ್ ಚಾಲಿಸಾ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಶೇಷವಾಗಿ ಚಂದ್ರ ನಮಸ್ಕಾರ ಅಂತ ಹೇಳ್ತಾರೆ. ಪ್ರತಿದಿನ ಸಾಯಂಕಾಲ ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಚಂದ್ರ ಉದಯ ಸಮಯ ಇರುತ್ತೆ. ಉದಯ ಆದ ತಕ್ಷಣ ಒಂದ್ಸಲ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಚಂದ್ರ ನಮಸ್ಕಾರ ಸಿಂಪಲ್ ಆಗಿ ಒಂದ್ಸಲ ನಮಸ್ಕಾರ ಮಾಡಿ ಒಳಗಡೆ ಬನ್ನಿ. ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಅದೇ ರೀತಿ ಈ ವಾರ ಒಂದ್ ಸ್ವಲ್ಪ ಎಮೋಷನಲ್ ಆಗೋದನ್ನ ತಪ್ಪಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ, ಅದನ್ನೊಂದು ನೋಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ನಿಮಗೆ ಶುಭ ಇದೆ ಅಂತ ಹೇಳಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಕೊಂಡು ಬರೋಣ. ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿಯವರಿಗೆ ಈ ವಾರ ಅಕ್ಷಯ ತದಿಗೆ ಅಮಾವಾಸ್ಯೆ ಮತ್ತು ಅಕ್ಷಯ ತೃತೀಯ ಯಾವೆಲ್ಲ ಫಲಾಫಲಗಳನ್ನು ಹೊತ್ತು ತರ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮನೆ ಅಂದರೆ ನಾವೇನು ಯಾವ ಸ್ಥಾನದಲ್ಲಿರ್ತೀವಿ ಆ ಸ್ಥಳದಿಂದ ನಾವು ಈ ವಾರ ಕೆಲಸಕ್ಕಾಗಿ ಜಾಸ್ತಿ ಓಡಾಟ ನಡೆಸ್ತೀವಿ ಅನ್ನೋದರ ಸೂಚನೆ ತೋರಿಸ್ತಾ ಇದೆ. ವ್ಯಾಪಾರ, ವ್ಯವಹಾರ, ಹೊಟ್ಟೆಪಾಡಿಗೆ ಈ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ.
ಇಮಿಡಿಯೇಟ್ಲಿ ಸಡನ್ ಆಗಿ ನಿಮ್ಮ ಕಚೇರಿಯಲ್ಲಿ ಬಂದ್ಬಿಟ್ಟು ಈ ಊರಿಗೆ ಹೋಗಿ ಒಂದು ಅಸೈನ್ಮೆಂಟ್ ಇದೆ, ಅಲ್ಲಿ ಮೀಟಿಂಗ್ ಇದೆ ಅಂದ್ರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈ ವಾರಕ್ಕೆ ಮಾತ್ರ ಹೆಚ್ಚಿನ ಪ್ರಯಾಣವನ್ನ ಸೂಚಿಸ್ತಾ ಇದೆ. ಅದೇ ರೀತಿ ಪ್ರಾಪರ್ಟಿ ನೋಡೋದಕ್ಕೆ ಇನ್ನೊಂದು ಊರಲ್ಲಿ ಎಲ್ಲೋ ಪ್ರಾಪರ್ಟಿ ಪ್ಲಾನ್ ಮಾಡಿರ್ತೀವಿ, ಅದರ ಬಗ್ಗೆ ನೋಡಕ್ ಹೋಗ್ಬೋದು, ಖರೀದಿ ಮಾಡಬಹುದು, ಅದೆಲ್ಲವನ್ನ ಈ ವಾರ ಸೂಚಿಸ್ತಾ ಇದೆ. ವಿಶೇಷವಾಗಿ ನೋಡಿ, ಸಿಂಹರಾಶಿಯವರಿಗೆ 3-4 ಶುಭ ಸಮಾಚಾರಗಳು ಕಾದಿದೆ. ಅದೇನಪ್ಪ ಅಂತಂದ್ರೆ, ಮನೆಯ ವಿಷಯದಲ್ಲಿ ನೀವು ಇಂಟೀರಿಯರ್ ಮಾಡಿಸುವಂತಹ ಒಂದು ಶುಭ ಯೋಗ ಅಂತ ತೋರಿಸುತ್ತೆ. ಯಾವುದೋ ಒಂದು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಪ್ಲಾನಿಂಗ್ ನಡೀತಾ ಇರುತ್ತೆ. ಅದಕ್ಕೆ ಮನೆಗೆ ಒಂದು ಸ್ವಲ್ಪ ಸುಣ್ಣ ಬಣ್ಣ ಮಾಡಿಸುವಂಥದ್ದು, ಇಲ್ಲ POP ಮಾಡಿಸೋಣ, ಅಥವಾ ಈ ಕಿಚನ್ ಅನ್ನ ಈ ರೀತಿ ವಾರ್ಡ್ರೋಬ್ ಚೇಂಜ್ ಮಾಡಿಸೋಣ, ನಮ್ಮ ಬೆಡ್ರೂಮ್ ಅಲ್ಲಿ ಇಂಟೀರಿಯರ್ ಚೇಂಜ್ ಮಾಡಿಸೋಣ, AC ಹಾಕ್ಸೋಣ, ಈ ರೀತಿಯಾದಂತಹ ಬದಲಾವಣೆಗಳು ಮನೆಯಲ್ಲಿ ಶುಭ ಘಟನೆಗಳು ನಡೆಯೋದ್ರಿಂದ ಒಂದು ಸ್ವಲ್ಪ ಹೊಸ ಯೋಚನೆಗಳು, ಆಲೋಚನೆಗಳು, ಯೋಜನೆಗಳು ಸಿಂಹರಾಶಿಯವರಿಗೆ ಒಂದು ಖುಷಿ ತರುತ್ತೆ ಈ ವಾರ. ಅದೇ ರೀತಿ ವಿಶೇಷವಾದಂತಹ ಒಂದು ಏನು ತೋರಿಸುತ್ತೆ ಅಂತಂದ್ರೆ, ನಿಮಗೆ ಈ ವಾರ ಮಾನಸಿಕ ಒಂದು ಶಾಂತಿ ಪ್ರಾಪ್ತಿಗೋಸ್ಕರ ಭಗವಂತನ ಆರಾಧನೆ ಅಂತ ಬಂದಾಗ ನೋಡಿ, ಇಲ್ಲಿ ವಿಶೇಷವಾದಂಥ 2 ಅಂಶಗಳನ್ನು ಗಮನಿಸಬೇಕಾಗತ್ತೆ. ಒಂದು, ಮನೆಯಿಂದ ಹೊರಡಬೇಕಾದ್ರೆ ಸಿಂಹರಾಶಿಯವರು ತಾಯಿಯ ಪಾದ ಚರಣ ಕಮಲಗಳನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ, ಹಣೆ ಮುಟ್ಟಿ ನಮಸ್ಕಾರ ಮಾಡಿ ತಾಯಿಯ ಪಾದಗಳಿಗೆ ಮನೆಯಿಂದ ಹೊರಡೋದ್ರಿಂದ ಈ ವಾರ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ತದನಂತರ ಭಗವಂತನ ಆರಾಧನೆ ಅಂತ ಬಂದಾಗ ಗುರುವಿನ ಆರಾಧನೆ. ವಿಶೇಷವಾಗಿ ನೀವು ಯಾವ ಗುರುವನ್ನ ನಂಬ್ತೀರಿ? ಗುರು ರಾಘವೇಂದ್ರ ಸ್ವಾಮಿಗಳಿರಬಹುದು, ಅಥವಾ ಗುರು ದೇವದತ್ತರಿರಬಹುದು, ಹಾಗೆ ಶ್ರೀಧರ ಸ್ವಾಮಿಗಳಿರಬಹುದು, ಅದೇ ರೀತಿ ಸಾಯಿಬಾಬಾ ಆಗಿರಬಹುದು, ಸ್ವಾಮಿ ಕೊರಗಜ್ಜನವರಾಗಿರ್ಬೋದು. ಈ ರೀತಿ ಗುರುವಿನ ಸ್ಥಾನದಲ್ಲಿರುವವರನ್ನ ಹೆಚ್ಚು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ನಿಮಗೆ ಈ ವಾರ ಫ್ರೆಶ್ ಬಿಗಿನಿಂಗ್ ಅಂತ ಹೇಳ್ತಾರೆ. ನಿಮಗೆ ಒಳ್ಳೊಳ್ಳೆ ಘಟನೆಗಳು ಜೀವನದಲ್ಲಿ ನಡೆಯುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ನೌಕರಿ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಸ್ಮೂತ್ ಆಗಿ ನಡೆಯುತ್ತೆ. ಒಂದು ಪಬ್ಲಿಕ್ ಇಮೇಜ್ ಅನ್ನೋದು ಅಂದರೆ 10 ಜನರು ನಿಮ್ಮನ್ನ ಗುರುತಿಸುವಂತಹ ಸಾಧನೆಯನ್ನ ಮಾಡ್ತೀರಾ. ಲೀಡರ್ಶಿಪ್ ಕ್ವಾಲಿಟಿ ಇನ್ನೂ ಶೈನ್ ಆಗುತ್ತೆ. ಬಿಸಿನೆಸ್ ಅಲ್ಲಿ ಪ್ರಮೋಷನ್ ಆಗುತ್ತೆ. ಅಂದರೆ ಬಿಸಿನೆಸ್, ನೌಕರಿಯಲ್ಲಿ ಪ್ರಮೋಷನ್ ವಿಚಾರ ಬೇರೆ, ಬಿಸಿನೆಸ್ ಅಲ್ಲಿ ಪ್ರಮೋಷನ್ ಅಂದ್ರೆ ಈ ವಾರ ನೀವು 5 ಲಕ್ಷದ ಒಂದು ಮಟೀರಿಯಲ್ ಬಂಡವಾಳ ಹಾಕ್ಸಿದ್ರೆ ಸಡನ್ 10 ಲಕ್ಷದ ಮಟೀರಿಯಲ್ ಬಂಡವಾಳ ಹಾಕ್ತೀರಾ, ಅದರಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಎನ್ನುವುದರ ಸೂಚನೆ ಕೊಡುತ್ತೆ. ವಿಶೇಷವಾಗಿ ಸಿಂಹರಾಶಿಯವರಿಗೆ ನೋಡ್ಲಿಕ್ಕಾಗಿ ಪ್ಲಾನೆಟರಿ ಪೊಸಿಷನ್ಸ್ ಹೇಗಿದೆ ಅಂದ್ರೆ, ಸೂರ್ಯ ನಿಮ್ಮನ್ನ ಅಂದ್ರೆ ನಿಮ್ಮ ರಾಶಿಯನ್ನ ಆಳುವಂತಹ ಗ್ರಹ 9ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ. ಪ್ರಯಾಣ, ಪುಣ್ಯಕ್ಷೇತ್ರ, ದೇವಾಲಯಗಳಿಗೆ ಪ್ರವಾಸ ಕೈಗೊಳ್ತೀರಾ, ದೇವರ ದರ್ಶನವನ್ನ ಪಡಿತೀರಾ. ಅದೇ ರೀತಿ ಹೆಚ್ಚಿನ ಲರ್ನಿಂಗ್, ಹೆಚ್ಚಿನ ಶಿಕ್ಷಣ ಆಗಿರ್ಬೋದು, ಕಲಿಕೆಯಲ್ಲಿ ಆಸಕ್ತಿ ಬರುತ್ತೆ. ಧರ್ಮ, ಧರ್ಮಗಳನ್ನು ದಾನ ಮಾಡುವಂತಹ ಪುಣ್ಯ ಕೆಲಸಗಳಿಗೆ ಕೈ ಹಾಕ್ತೀರಾ. ಅದೇ ರೀತಿ ಮಂಗಳ 7ನೇ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಮನೆಯಲ್ಲಿ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಸ್ವಲ್ಪ ಟ್ರಿಗರ್ ಆಗ್ತೀರಾ. ಅಂದ್ರೆ ಯಾವುದೋ ಸಣ್ಣ ವಿಷಯಕ್ಕೆ ಒಂಚೂರು ಕೋಪ ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮರ್ಕಿರಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಿಸ್ ಕಮ್ಯುನಿಕೇಶನ್ ಒಂಚೂರು ಮಾಡುತ್ತೆ. ಲೀಗಲ್ಗೆ ಸಹಿ ಮಾಡುವಾಗ, ಪೇಪರ್ಗಳಿಗೆ ಸಹಿ ಮಾಡುವಾಗ ಜಾಗ್ರತೆ ಅಂತ ತೋರಿಸುತ್ತೆ. ಏಪ್ರಿಲ್ 21ರಿಂದ 23ರವರೆಗೆ ನೀವು ಮನೆಯನ್ನ ಡಿಕ್ಲಟರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅಂದ್ರೆ ಮನೆಯಲ್ಲಾದ್ರೂ ಮೂಲೆಯಲ್ಲಿ ಜಾಡ ಕಟ್ಟಿದ್ರೆ, ಅನ್ವಾಂಟೆಡ್ ವಸ್ತುಗಳಿದ್ರೆ ಈ 21, 22, 23 ಈ ದಿನಗಳಲ್ಲಿ ತೆಗೆದು ಮನೆಯಿಂದ ಮುಲಾಜಿಲ್ದೆ ಹೊರಗಡೆ ಹಾಕೋದ್ರಿಂದ ಫ್ರೆಶ್ನೆಸ್, ಹೊಸ ಗಾಳಿ, ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕೊಂಬರುತ್ತೆ. ಇನ್ನ 24ರಿಂದ 26, ಏಪ್ರಿಲ್ 24ರಿಂದ 26ರವರೆಗೆ ನಿಮ್ಮ ಪ್ರೊಫೆಷನಲ್ ಗೋಲ್ಸ್ ಅನ್ನ ಸೆಟ್ ಮಾಡಿಕೊಳ್ಳುವಂತಹ ದಿವಸ. ಅದೇ ರೀತಿ ಜಾಬ್ ರಿಲೇಟೆಡ್ ಜಾಬ್ ಚೇಂಜ್ ಆಗುವಂತಹ ಸೂಚನೆ ಕೊಡ್ತಾ ಇದೆ. 27, 28ಕ್ಕೆ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿ ಬರುತ್ತೆ. ಮತ್ತೆ ವಿಶೇಷವಾಗಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಸಿಂಹರಾಶಿಯವರು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ನೀವು ನೋಡಿ, ಒಂದು ತಾಮ್ರದ ಲೋಟದಲ್ಲಿ ಈ ವಾರ ಪೂರ್ತಿ ಪ್ರತಿದಿನ 18 ಒಣಮೆಣಸಿನಕಾಯಿ ಬೀಜವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅರ್ಘ್ಯ ಕೊಡಿ. ಓಂ ಆದಿತ್ಯಾಯ ನಮಃ ಅಂತ ಹೇಳಿ ಸಿಂಹರಾಶಿಯವರಿಗೆ ಈ ವಾರ ಬೊಂಬಾಟ ಆಗಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ಹೇಳಬಹುದು. ವಿಶೇಷವಾಗಿ ಸಿಂಹರಾಶಿಯವರು ಈ ವಾರ ಏಪ್ರಿಲ್ 27 ಮತ್ತು ವಿಶೇಷವಾಗಿ 24 ಈ 2 ದಿನ ಒಳ್ಳೆಯ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. 1, 3 ಲಕ್ಕಿ ನಂಬರ್ ಆಗಿರುತ್ತೆ. ಗೋಲ್ಡ್, ಆರೆಂಜ್ ಬಣ್ಣ ಮತ್ತೆ ಕ್ರಿಮ್ಸನ್ ಕಲರ್ ಅಂತ ಹೇಳ್ತಾರೆ, ಅವೆಲ್ಲ ಶುಭ ತರುತ್ತೆ. ಈಸ್ಟ್ ದಿಕ್ಕು ಸಿಂಹರಾಶಿಯವರಿಗೆ ಶುಭ ಇರುತ್ತೆ. ಇನ್ನ ಸೂರ್ಯ ದೇವನ ಆರಾಧನೆ, ದುರ್ಗಾದೇವಿಯ ಆರಾಧನೆ ಶುಭ
ಶುಭ ಕೊಡುತ್ತೆ. ಜೀತ್ ಮೀಡಿಯಾದಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಫಲ ನಿಮಗೋಸ್ಕರ ಕಾದಿದೆ ವೀಕ್ಷಕರೇ. ಮುಂದಿನ ರಾಶಿಯತ್ತ ಗಮನ ಕೊಡೋಣ ವೀಕ್ಷಕರೇ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಬಗ್ಗೆ ನೋಡ್ಲಿಕ್ಕಾಗಿ ವಿಶೇಷವಾಗಿ ನಾನು ಹಿಂದಿನ ರಾಶಿಗಳ ಬಗ್ಗೆ ನಿಮಗೆ ಹೇಳ್ತಾನೆ ಬರ್ತಾ ಇದ್ದೆ. ಏನಪ್ಪಾ ಅಂತಂದ್ರೆ, ಇದೇ ಏಪ್ರಿಲ್ 27ನೇ ತಾರೀಕಿಗೆ ಅಕ್ಷಯ ತದಿಗೆ ಅಮಾವಾಸ್ಯೆ ವೃಷಭ ರಾಶಿಯಲ್ಲಿ ಘಟಿಸುವಂಥದ್ದು. ಇದರ ನೇರ ಪರಿಣಾಮ ಕನ್ಯಾ ರಾಶಿಯ ಮೇಲೆ ಹೇಗೆ ಆಗತ್ತೆ ಅನ್ನೋದರ ಫಲಾಫಲಗಳನ್ನು ಈ ವಾರದ ಶುಭ ಮತ್ತು ಅಶುಭ ಫಲಗಳನ್ನು ನೋಡೋಣ. ಅದರ ಜೊತೆಗೆ ಇನ್ ಕೇಸ್ ಏನಾದರೂ ಕನ್ಯಾ ರಾಶಿಗೆ ಅಶುಭ ಫಲಗಳು ಅಥವಾ ಯಾವುದೇ ಕಹಿ ಘಟನೆಗಳಾಗಲಿ, ಕಹಿ ಏನಾದರೂ ಇದ್ದರೆ ಅದನ್ನು ಶುಭವಾಗಿ ಮತ್ತು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲೇನಾಗ್ತಾ ಇದೆ ಅಂತಂದರೆ, ಈ ಅಮಾವಾಸ್ಯೆ, ಅಕ್ಷಯ ತದಿಗೆ ಅಮಾವಾಸ್ಯೆ ಕನ್ಯಾ ರಾಶಿಗೆ 9ನೇ ಮನೆಯಲ್ಲಿ ಘಟಿಸುವಂಥದ್ದು. ಹಾಗಾಗಿ ಇದ್ರದ್ದು ಏನಾಗುತ್ತೆ ಅಂತಂದರೆ, ಅವರಿಗೆ ಕನ್ಯಾ ರಾಶಿಯವರಿಗೆ ಹೈಯರ್ ಸೈಡಲ್ಲಿ ಲರ್ನಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಅಥವಾ PhD ಇರಬಹುದು, ಮತ್ತೊಂದು ಮಗದೊಂದು, ಈ ರೀತಿಯಾದ ಒಂದು ರಿಸರ್ಚ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಅಥವಾ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗೇನ್ಸ್ ಅಂತ ಹೇಳ್ತಾರೆ. ಇನ್ನು ಫಾರಿನಿಗೆ ಹೋಗಬೇಕು, ನಾನು MS ಮಾಡಬೇಕು, ಸ್ಟಡಿ ಮಾಡಬೇಕು, ಮೆಡಿಕಲ್ಲು, ಇಂಜಿನಿಯರಿಂಗು, ಮತ್ತೊಂದು ಉನ್ನತ ಶಿಕ್ಷಣ ಅಂತ ಬಂದಾಗ ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ, ಈ ವಾರ ಬಹಳ 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 ಒಳ್ಳೆಯ ಘಟನೆಗಳು ನಡೆಯುತ್ತೆ. ನಿಮ್ಮ ಕನಸು ನನಸಾಗುತ್ತೆ. ಅದೇ ರೀತಿ ವೀಕ್ಷಕರೇ ಏನಾಗುತ್ತೆ ಅಂತಂದ್ರೆ, ನಿಮ್ದು ಈ ವಾರ ಕನ್ಯಾ ರಾಶಿಯವರಿಗೆ ಲಾಂಗ್ ಡಿಸ್ಟನ್ಸ್ ಜರ್ನಿ ಅಂತ ಬರುತ್ತೆ. ದೂರದ ಊರುಗಳಿಗೆ ಪ್ರಯಾಣ, ಪುಣ್ಯಕ್ಷೇತ್ರಗಳ ಭೇಟಿ, ಹಾಗೆ ಹಿಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಎಂಜಾಯ್ ಮಾಡ್ಕೊಂಡು ಬರುವಂಥದ್ದು ದೂರ ಪ್ರಯಾಣವನ್ನು ಸೂಚಿಸುತ್ತೆ. ಆದರೆ ವಾಹನ ಚಾಲನೆ ಮಾಡುವಾಗ ಕನ್ಯಾ ರಾಶಿಯವರು ಮಾತ್ರ ಬಹಳ ಜಾಗೃತಿಯಾಗಿರಬೇಕು. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಸ್ಪಿರಿಚುವಲ್ ಗೈಡೆನ್ಸ್ ಸಿಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಮಂದಿರಗಳಿಗೆ ಹೋಗ್ತೀರಿ, ಗುರುಗಳ ದರ್ಶನ ಪಡಿತೀರಿ, ನಮಸ್ಕಾರ ಮಾಡಿಕೊಂಡು ಒಂದು ಧನ್ಯಭಾವದಿಂದ ಮನೆಗೆ ಬರುವಂಥದ್ದು. ಅದೇ ರೀತಿ ಈಗ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲಿ ನೋಡಿ, ಒಂದು ರೀತಿಯಾಗಿ ಆಧ್ಯಾತ್ಮದ ಕೂಡ ಮನಸ್ಸಿಗೆ ಒಂದು ಸಮಾಧಾನ, ಸಂತೃಪ್ತಿ ಕೊಡೋದರ ಜೊತೆಗೆ ಇಲ್ಲಿ ಕೆಲವೊಂದು ಪ್ಲಾನೆಟರಿ ಪೊಸಿಷನ್ಸ್ಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ವಿಶೇಷವಾಗಿ ಮರ್ಕಿರಿ ಅಂದರೆ ಬುಧ, ಈ ಒಂದು ರಾಶಿಯನ್ನ ಆಳುವಂತಹ, ರೂಲ್ ಮಾಡುವಂತಹ ಗ್ರಹ ರೆಟ್ರೋಗ್ರೇಡ್ ಆಗ್ತಾ ಇದೆ. ರೆಟ್ರೋಗ್ರೇಡ್ ಆಗುವಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಕೆಲವೊಂದು ಪೇಪರ್ ವರ್ಕ್ಸ್ಗಳಲ್ಲಿ ನಿಧಾನ ಮಾಡುತ್ತೆ. ಎಲ್ಲೋ ಒಂದು ಫೈಲ್ ನೋಡಿರ್ತೀರಾ, ಅಂದರೆ ನೀವು ಸೈಟ್ ನೋಡಿರ್ತೀರಾ, ಅದಕ್ಕೋಸ್ಕರ ಆ ಫೈಲನ್ನು, ಸೈಟ್ ಫೈಲ್ ಇಸ್ಕೊಂಡು ನೀವು ಲೀಗಲ್ ಒಪಿನಿಯನ್ ತಗೊಳಕ್ಕೆ ಅಂತ ಹೇಳಿ ಲಾಯರ್ ಹತ್ರ ಕೊಟ್ಟಿರ್ತೀರಾ. ಆಗ ಏನಾಗುತ್ತೆ ಅಂತಂದರೆ ತಡ ಆಗುತ್ತೆ, ವಿಳಂಬ ಆಗುತ್ತೆ. ಇದೇನಪ್ಪ ಇಷ್ಟು ಟೈಮ್ ತಗೋತಾ ಇದ್ದಾರಲ್ಲ ಅಂತ ನೀವು ಲಾಯರಿಗೆ ಕೇಳಿದಾಗ ಅವ್ರೇನು ಹೇಳ್ತಾರೆ, ಸರ್ ಸ್ವಲ್ಪ ವೇಟ್ ಮಾಡಿ, ಯಾಕೋ ಸ್ವಲ್ಪ ಇದು ಕಾಂಪ್ಲಿಕೇಶನ್ ಇದೆ, ಇದನ್ನು ಇನ್ನೂ ನಾವು ರಿಸರ್ಚ್ ಮಾಡಬೇಕು, ಸ್ಟಡಿ ಮಾಡಬೇಕು. ಈ ರೀತಿಯಾಗಿ ಎಕ್ಸಾಂಪಲ್ ಹೇಳಿದೆ ಅಷ್ಟೇ, ನಿಮ್ಮ ಕೆಲಸದಲ್ಲಿ ವಿಳಂಬ ಆಗುತ್ತೆ. ಬುಧ ಒಂದು ರೆಟ್ರೋಗ್ರೇಡ್ ಆಗೋದ್ರಿಂದ ಕಾರ್ಯದಲ್ಲಿ ವಿಳಂಬ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನೀವು ಎಲ್ಲವನ್ನು ಕೂಡ ಎಷ್ಟು ಪೇಪರ್ ಆದರೂ ಇದ್ರೂ ಸರಿ, ಪ್ರತಿಯೊಂದನ್ನು ಕೂಡ ಓದಿ ಸಹಿ ಮಾಡಬೇಕು ಅಂತ ಬರ್ತಾ ಇದೆ. ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ನೋಡಿ, ನೀವು ಸಹಿ ಹಾಕ್ಬಿಟ್ಟಿದ್ದೀರಾ ಅನ್ನೋದು, ನಿಮಗೆ ದಂಡ ಬೀಳೋದು, ಈ ಥರದ ಒಂದು ಬುಧನ ರೆಟ್ರೋಗ್ರೇಡ್ ನಿಮಗೆ ಕಷ್ಟ ತಂದೊಡ್ಡುತ್ತೆ. ಬಹಳ ಜಾಗೃತಿಯಾಗಿರಬೇಕು ಕನ್ಯಾ ರಾಶಿಯವರು. ವಿಶೇಷವಾಗಿ ಮಂಗಳ 6ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಕಾಂಪಿಟೇಷನ್ಗೆ ಸಜ್ಜಾಗೋದಕ್ಕೆ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ. ಇದು ಹೇಳಿ ಕೇಳಿ ಕಾಂಪಿಟೇಷನ್ ಜಮಾನ ಅಲ್ವಾ ವೀಕ್ಷಕರೇ? ಎಲ್ಲ ಕಡೆಗೂ ಕೂಡ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು ಇದ್ದೇ ಇರ್ತಾರೆ. ಹಾಗಂತ ಹೇಳಿ ನಾವು ಹಿಂದೆ ಸರಿಯಕ್ಕಾಗಲ್ಲ. ಹಾಗಾಗಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಒಂದು ಮಂಗಳನ ಬಲ ಅದ್ಭುತವಾಗಿರುತ್ತೆ. ನಿಮ್ಮನ್ನ ಒಂದು ಸ್ಪರ್ಧೆಗೆ ಅದು ಸಜ್ಜು ಮಾಡುತ್ತೆ, ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಅದೇ ರೀತಿ ಶುಕ್ರ ನಿಮ್ಮ 8ನೇ ಮನೆಯಲ್ಲಿರೋದ್ರಿಂದ
ಸ್ವಲ್ಪ ನಿಮ್ಮ ಹಿತಶತ್ರುಗಳು, ಗುಪ್ತ ಶತ್ರುಗಳ ಕಾಟ ಅಂತ ತೋರಿಸ್ತಾ ಇದೆ. ಅದನ್ನ ನೋಡ್ಕೊಳ್ಳಿ. ಆದರೆ ಅವ್ರ ಮೇಲೇನೆ ಕಣ್ಣಿಟ್ಕೊಂಡು ಕೂಡೋದು ಅಂತ ಬೇಡ. ಒಂದು ಕಣ್ಣಿರಲಿ ಅವ್ರ ಮೇಲೆ, ಮತ್ತೆ ನಮ್ಮ ಕೆಲಸದ ಮೇಲೆ ಫೋಕಸ್ ಅನ್ನ ಕಳ್ಕೊಳ್ಳೋದು ಬೇಡ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಏಪ್ರಿಲ್ 21ರಿಂದ 23ರ ಒಳಗೆ ಏನಾಗುತ್ತೆ ನಿಮಗೆ ಅಂತಂದ್ರೆ, ಒಂದು ಹೊಸ 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 ಐಡಿಯಾಗಳು ಬರುವಂಥದ್ದು, ಹೊಸ ಸಾಧನೆಗೆ ನೀವು ಮುಂದಾಗ್ತೀರಾ. ಅದೇ ರೀತಿ ರಿಯೂನಿಯನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಈ ಏಪ್ರಿಲ್ 21ರಿಂದ 23 ಒಳಗಡೆ ನಿಮ್ಮ ಹಳೆ ಫ್ರೆಂಡ್ಸ್ಗಳು ಗೆಟ್ ಟುಗೆದರ್ ಮಾಡಬಹುದು. ನೀವು ಹೈಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಡಿಗ್ರಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನಿಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತಹ ಒಂದು ಶುಭಗಳಿಗೆ ಬರುತ್ತೆ. ಅದೇ ರೀತಿ ಇನ್ನು ಏಪ್ರಿಲ್ 24ರಿಂದ 26ರ ಒಳಗಡೆ ಒಂದು ಶಾರ್ಟ್ ಟ್ರಾವೆಲ್ ಬರುತ್ತೆ. ಆಫೀಸ್ ಕೆಲಸಕ್ಕೂ, ಮತ್ತೊಂದು ಮಗದೊಂದು, ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರ್ದಾದ್ರೂ ಮದುವೆ ಇರುತ್ತೆ, ಹೋಗಿ ಬರುವಂಥ ಕೆಲಸ ಆಗುತ್ತೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ಏಪ್ರಿಲ್ 27ರಿಂದ 28ರವರೆಗೆ ಯಾವ ರೀತಿಯಾದಂತಹ ಘಟನಾವಳಿಗಳು ನಡೀಬಹುದು ಅಂತಂದರೆ, ಈ ಸ್ಪಿರಿಚುವಲ್ ಆಧ್ಯಾತ್ಮದ ಬಗ್ಗೆ ಒಂದು ಸ್ವಲ್ಪ ಏನೋ ಓದೋಣ, ಆಧ್ಯಾತ್ಮದ ಪುಸ್ತಕಗಳನ್ನು ಓದೋಣ, ಮಂತ್ರಗಳನ್ನು ಕೇಳೋಣ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋಣ ಎನ್ನುವಂತಹ ಘಟನಾವಳಿಗಳು ನಡೆಯುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ವಾರ ಕಾನ್ಸಂಟ್ರೇಷನ್ನಲ್ಲಿ ಯಾವ ತೊಂದರೆಯೂ ಬರೋದಿಲ್ಲ. ಅದ್ಭುತವಾದಂಥ ಕಾನ್ಸಂಟ್ರೇಷನ್ ಇರುತ್ತೆ, ತುಂಬ ಫೋಕಸ್ ಆಗುತ್ತೆ ಸ್ಟಡಿಯಲ್ಲಿ. ದಾಂಪತ್ಯದಲ್ಲೂ ಕೂಡ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳಿಗೂ ಕೂಡ ಶುಭವಾರ ಅಂತ ಹೇಳ್ಬೋದು. ಆರ್ಥಿಕ ಪ್ರಗತಿ ಇರುತ್ತೆ, ಹಣ ಬರುತ್ತೆ, ಅದನ್ನು ನೀವು ಉಳಿಸುವಂತಹ ಪ್ಲಾನಿಂಗ್ ಕೂಡ ಮಾಡ್ಕೋತೀರಾ. ಅತ್ಯಂತ ಶುಭ. ಇನ್ನು ವಿಶೇಷವಾಗಿ ನಾವು ದಿಕ್ಕುಗಳು ಮತ್ತು ಕಲರ್ ಬಗ್ಗೆ ನೋಡ್ಲಿಕ್ಕಾಗಿ ಶುಭವಾದಂತಹ ದಿನಾಂಕ ಮೊದಲು ನೋಡ್ಬಿಡೋಣ. ಕನ್ಯಾ ರಾಶಿಗೆ ಬುಧವಾರ ಏಪ್ರಿಲ್ 23 ಸ್ಪೆಸಿಫಿಕ್ ಆಗಿ ನೋಟ್ ಮಾಡ್ಕೊಳ್ಳಿ, ಮತ್ತು ಏಪ್ರಿಲ್ 26 ಶನಿವಾರ, ಈ 2 ದಿವಸ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಕನ್ಯಾ ರಾಶಿಯವರಿಗೆ ಸಕ್ಸಸ್ ಇರುತ್ತೆ. ಇನ್ನು ಲಕ್ಕಿ ನಂಬರ್ ಅಂತ ಬಂದಾಗ 5 ಮತ್ತು 14 ಲಕ್ಕಿ ನಂಬರ್ ಇರುತ್ತೆ. ಲಕ್ಕಿ ಕಲರ್ ಅಂತ ತಗೊಂಡಾಗ ಕನ್ಯಾ ರಾಶಿಯವರಿಗೆ ಹಸಿರು, ಹಳದಿ ಮತ್ತು ಕ್ರೀಮ್ ಕಲರ್ ಶುಭ ಕೊಡುತ್ತೆ. ದಿಕ್ಕು ಈ ವಾರಕ್ಕೆ ಸಂಬಂಧಿಸಿದ ಹಾಗೆ ಪಶ್ಚಿಮ ದಿಕ್ಕು ಶುಭ ತರುತ್ತೆ. ಮತ್ತೆ ಈ ವಾರ ನೀವು ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವರನ್ನ ಆರಾಧನೆ ಮಾಡಿದರೆ ಅತ್ಯಂತ ಶುಭ. ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವರು ಅಂತಂದ್ರೆ ಶ್ರೀಕೃಷ್ಣ ಇರಬಹುದು, ರಾಮ, ಆಮೇಲೆ ನಿಮಗೆ ನರಸಿಂಹ ಸ್ವಾಮಿ, ರಂಗನಾಥ ಸ್ವಾಮಿ, ಈ ರೀತಿಯ ದೇವಾಲಯಗಳಿಗೆ ಭೇಟಿ ನೀಡಿ ನೀವು ಪೂಜೆಯನ್ನು ಮಾಡಿಸೋದ್ರಿಂದ ಅತ್ಯಂತ ಶುಭ. ಇನ್ನೂ ಹೆಚ್ಚಿನ ಫಲ ಬೇಕು ಅಂತಂದ್ರೆ ನಿಮಗೆ ಈ ವಾರ ಪೂರ್ತಿಯಾಗಿ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮಂತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ಪ್ರತಿದಿನ ಅಟ್ಲೀಸ್ಟ್ ಒಂದು 11 ಸಲ ಈ ವಾರ ಓಂ ಬುಧಾಯ ನಮಃ ಮಂತ್ರ ಪಠಣೆ ಮಾಡಿ ಮನೆಯಿಂದ ಹೊರಟ್ರೆ ಅತ್ಯಂತ ಶುಭ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದ್ರೆ, ಒಂದು ರೀತಿಯ ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತಹ ಸಮಯ. ಯಾಕಪ್ಪ ಅಂತಂದ್ರೆ ನೋಡಿ, ಅಕ್ಷಯ ತದಿಗೆ ಅಮಾವಾಸ್ಯೆ ವೃಷಭ ರಾಶಿಯಲ್ಲಿ ನಡೆಯುವಂಥದ್ದು. ತುಲಾ ರಾಶಿಗೆ ಏನು ಮಾಡುತ್ತೆ ಅಂತಂದ್ರೆ, ಅದರ ಹಿಂದಿನ ವಾರ, ಲಾಸ್ಟ್ ವೀಕ್, ಅದರ ಹಿಂದಿನ ತಿಂಗಳು ಯಾವುದೋ ಒಂದು ಕಾನ್ಫ್ರಂಟೇಷನ್ ಆಗಲಿ ಅಥವಾ ಜಗಳಗಳಾಗಲಿ ನಿಮ್ಮ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ, ಆಫೀಸಿನಲ್ಲಿ ಈ ರೀತಿಯಾಗಿ ಜಗಳಗಳಾಗಿರುತ್ತೆ. ಯಾರನ್ನ ನೀವು ತುಂಬ ಇಷ್ಟಪಟ್ಟಿರ್ತೀರೋ ಅವ್ರು ನಿಮ್ಮ ಜೊತೆಗೆ ಜಗಳ ಮಾಡ್ಕೊಂಡಿರ್ತಾರೆ, ಮಾತು ಬಿಟ್ಟಿರ್ತಾರೆ. ಅದು ನಿಮಗೆ ತುಂಬ ಒಂದು ಮನಸ್ಸಿಗೆ ಕಷ್ಟ, ನೋವು, ಸಂಕಟ ಕೊಡ್ತಾ ಇರುತ್ತೆ. ಈ ವಾರ ಏನಾಗುತ್ತೆ ಅಂದರೆ, ಅವ್ರು ನಿಮಗೆ ಫೋನ್ ಮಾಡಿ ಸರ್ಪ್ರೈಸ್ ಮಾಡಿ ನಿಮ್ಮನ್ನು ಭೇಟಿ ಮಾಡುವಂಥದ್ದು. ನೋಡಿ ಎಂಥ ಸಂತೋಷದ ವಿಷಯ ಅಲ್ವಾ ವೀಕ್ಷಕರೇ ತುಲಾ ರಾಶಿಯವರಿಗೆ. ಯಾಕೆಂದರೆ ನೀವು ನೋವು ಅನುಭವಿಸ್ತಾ ಇರ್ತೀರ, ನಾವು ಇವ್ರ ಜೊತೆಗೆ ಎಷ್ಟು ಫ್ರೆಂಡ್ಲಿ ಆಗಿದ್ವಿ, ಎಷ್ಟು ಕ್ಲೋಸ್ ಆಗಿದ್ವಿ, ಆದರೆ ಏನು ಮಾಡಬೇಕು, ಇವರು ಸಡನ್ ಆಗಿ ಯಾವುದೋ ನನ್ನ ತಪ್ಪಿಲ್ಲ, ನನ್ನದಲ್ಲದ ತಪ್ಪಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಮಿಸ್ಕಮ್ಯುನಿಕೇಷನ್ ಏನೋ ಆಗಿ ಜಗಳ ಮಾಡ್ಕೊಂಡ್ಬಿಟ್ರು, ದೂರ ಹೋದರು, ಏನು ಮಾಡಬೇಕು ಅನ್ನೋದು ನಿಮಗೆ ತೋಚದೆ ಕೂತಿರ್ತೀರ. ಈ ವಾರ ಶುಭ ಘಟನೆಗಳು ತುಲಾ ರಾಶಿಯವರಿಗೆ ನಡೆಯುವಂಥದ್ದು. ಅದೇ ರೀತಿ ವಿಶೇಷವಾಗಿ ನೋಡಿ, ನಿಮ್ಮ ರಾಶಿಯನ್ನು ಆಳುವಂತಹ ಅಧಿಪತಿ ಶುಕ್ರ ನಿಮ್ಮ ರಾಶಿಗೆ ರೂಲರ್ ಅಂತ ಹೇಳ್ಬೋದು, ಆಡಳಿತ ಗ್ರಹ ಅಂತ ಹೇಳ್ಬೋದು, 7ನೇ ಮನೆಯಲ್ಲಿ ಸೂಚಿಸ್ತಾ ಇದೆ. ಇದು
ಪಾರ್ಟ್ನರ್ಶಿಪ್ಪು, ಹೊಸ ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥ ಆಫರ್ಗಳು ಬರುತ್ತೆ. ಅದೇ ರೀತಿ ಆಫೀಸಿನಲ್ಲಿ ಕೂಡ ನಿಮಗೆ ಪರಿಚಯವೇ ಇಲ್ಲದ ಕೊಲೀಗ್ಸ್, ಸಹೋದ್ಯೋಗಿಗಳು ಅಥವಾ ಪರಿಚಯ ಇರುವಂತಹ ಕೊಲೀಗ್ಸ್ಗಳು ಬಂದು ನಾನು ಇದನ್ನು ಹೆಲ್ಪ್ ಮಾಡ್ತೀನಿ ನಿಮಗೆ, ನೀವು ಅದನ್ನು ಇನ್ನೊಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಅಥವಾ ತುಂಬ ಟಯರ್ಡ್ ಆಗಿದ್ದೀರಾ, ಒಂದು 5 ನಿಮಿಷ ಟೀ ಕಾಫಿ ಕುಡ್ಕೊಂಡ್ಬನ್ನಿ, ಇದೇನಪ್ಪ ಈ ಥರ ಘಟನೆಗಳಾಗ್ತಾ ಇದೆ, ಯಾರು ಇಷ್ಟು ದಿವಸ ನನಗಿಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅನ್ನುವಂಥ ಘಟನೆಗಳು ಯಾಕೆ ನಡೆಯುತ್ತೆ ಅಂದರೆ ಶುಕ್ರನ ಕಾರಣದಿಂದ ನಿಮಗೊಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದೇ ರೀತಿ ಈ ವಾರ ನೀವು ಮೂವಿಗೆ ಹೋಗುವಂಥದ್ದು, ಸಿನಿಮಾಗೆ ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡುವಂಥದ್ದು, ಊಟ ತಿಂಡಿ ಮಾಡುವಂಥದ್ದು, ಹೊರಗಡೆ ಹೋಗಿ ಪುಣ್ಯಕ್ಷೇತ್ರಗಳ ದರ್ಶನ, ದೇವಾಲಯಗಳು ಮತ್ತು ಹಿಲ್ ಸ್ಟೇಷನ್, ಹೊರಗಡೆ ಅಂದರೆ ಹೊರಗಡೆ ಔಟ್ಡೋರಲ್ಲಿ ನೀವು ಹೆಚ್ಚು ಮನರಂಜನೆ, ರೀಕ್ರಿಯೇಷನ್ ಹೋಗುವಂಥದ್ದು ತೋರಿಸ್ತಾ ಇದೆ. ಅದೇ ರೀತಿ ಬುಧನ ರೆಟ್ರೋಗ್ರೇಡ್ ಆಗುವಂಥದ್ದು ಒಂದು ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಅಡೆತಡೆ, ಸರಳವಾಗಿ ಬರುವಂಥ ದುಡ್ಡಿಗೆ ಬ್ಲಾಕೇಜಸ್ ಹಾಕತ್ತೆ, ಬರುತ್ತೆ ನಿಮ್ಮ ಕೈಗೆ, ಎಲ್ಲೂ ಹೋಗಲ್ಲ, ಬ್ಲಾಕೇಜಸ್ ಆಗುತ್ತೆ. ಲೀಗಲ್ ವರ್ಕ್ಸ್ಗಳಲ್ಲಿ ನೋಡ್ಕೊಂಡು ಸಹಿ ಮಾಡಿ, ಹುಷಾರಾಗಿ ಸಹಿ ಮಾಡಿ, ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಲೋನಿಗೆ ಜಾಮೀನು ಆಗಬೇಡಿ ತುಲಾರಾಶಿಯವರು ಈ ವಾರ ಹುಷಾರು. ಹಾಗೆ ಮಂಗಳ 5ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ, ಪ್ಯಾಷನನ್ನು ಬೂಸ್ಟ್ ಮಾಡುತ್ತೆ. ನಾನು ಏನಾದರೂ ಒಂದು ಸಾಧಿಸಬೇಕು, ಇದೇ ಫೀಲ್ಡಲ್ಲಿ ಹೋಗಬೇಕು, ಇದೇ ಒಂದು ಸಿಂಗಿಂಗೋ, ಡ್ಯಾನ್ಸಿಂಗೋ, ಮತ್ತೊಂದು ಕ್ರಿಯೇಟಿವ್ ಆಗಿ ಹೊಸತನ್ನ ಬಯಸುವವರಿಗೆ ಇದು ಸಪೋರ್ಟ್ ಕೊಡುತ್ತೆ ವಾರ ತುಲಾರಾಶಿಯವರಿಗೆ. ಇನ್ನು ಏಪ್ರಿಲ್ 21ರಿಂದ 23ರವರೆಗೆ ನೋಡಲಿಕ್ಕಾಗಿ ನಿಮ್ಮದು ಒಂದು ಫೋಕಸ್ ಎಲ್ಲಿರುತ್ತೆ ಅಂದರೆ ಇನ್ಕಮ್, ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಎಷ್ಟು ಲಾಭ ಬರುತ್ತೆ, ಇದರಲ್ಲಿ ನಾನು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಲಾ, ಸ್ಟಾಕಲ್ಲಿ ಹೂಡಿಕೆ ಮಾಡಲಾ, ಗೋಲ್ಡ್ ತಗೊಳ್ಳ, ಈ ರೀತಿಯ 2 ದಿವಸ ನಿಮ್ಮ ಮೈಂಡ್ ಓಡ್ತಾ ಇರುತ್ತೆ. ಅದೇ ರೀತಿಯಾಗಿ ಏಪ್ರಿಲ್ 21ರಿಂದ 23 ಸಾಲ ಮುಕ್ತರಾಗುವಂಥದ್ದು, ಋಣಮುಕ್ತರಾಗುವಂತಹ ಶುಭ ಸೂಚನೆ, ಸಾಲವನ್ನು ರೀಪೇ ಮಾಡ್ತೀರಾ. ಅದೇ ರೀತಿ ಫ್ಯಾಮಿಲಿ ಡಿಸ್ಕಷನ್ಸಲ್ಲಿ ಭಾಗವಹಿಸ್ತೀರಾ, ಮದುವೆ ಮಾಡೋದಾಗಲಿ, ಮುಂಜಿವೆ, ಮನೆ ಕಟ್ಟೋದಾಗಲಿ, ಈ ರೀತಿಯಾದಂತಹ ಫ್ಯಾಮಿಲಿ ಡಿಸ್ಕಷನ್ಗಳು ನಡೆಯುತ್ತೆ. ಏಪ್ರಿಲ್ 24ರಿಂದ 26 ತುಲಾರಾಶಿಯವರಿಗೆ ಸ್ವಲ್ಪ ಎಮೋಷನಲ್ಲಿ ನೀವು ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು, ಯಾರೋ ಆಫೀಸ್ನಲ್ಲಿ ಕೊಲ್ಲಿಗೆ ನಿಮ್ಮ ಮೇಲೆ ಬಾಸ್ಗೆ ಚಾಡಿ ಹೇಳುವಂಥದ್ದು, ಮನೆಯಲ್ಲಿ ಯಾವುದೋ ಒಂದು ಜಗಳದ ವಾತಾವರಣ, ನೆರೆಹೊರೆಯವರೊಂದಿಗೆ, ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಯಾರೋ ಕೋ ಪ್ಯಾಸೆಂಜರ್ ನಿಮಗೆ ಮನಸ್ಸಿಗೆ ನೋವು ಮಾಡುವಂಥದ್ದು, ಈ ರೀತಿಯಾದ ಘಟನೆ ನಡೆಯುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಹಣಕಾಸಿನ ವ್ಯವಹಾರದ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ ಏಪ್ರಿಲ್ 24ರಿಂದ 26. ಇನ್ನು ಏಪ್ರಿಲ್ 27ರಿಂದ 28ರವರೆಗೆ ನೋಡ್ಲಿಕ್ಕಾಗಿ ಈ ಒಂದು ವಿಶೇಷವಾದಂತಹ ದಿನಗಳಲ್ಲಿ ಹೇಗಿರಬೇಕು ಏಪ್ರಿಲ್ 27, 28ಕ್ಕೆ ಅಂದರೆ ಅದನ್ನ ಲೆಟ್ ಗೋ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನ ಮೇಲೆ ತಗೋಬಾರ್ದು, ಅದನ್ನು ನೋಡಬೇಕು, ಅನಲೈಸ್ ಮಾಡಬೇಕು, ಅದನ್ನು ಹಾಗೇ ಬಿಟ್ಟು ಬಿಡಬೇಕು. ಯಾವುದು ಸೂಕ್ತವೋ, ಯಾವುದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಬೇಡ ಅಂದದ್ದನ್ನು ಬಿಟ್ಟಾಕಿ ಎನ್ನುವಂಥ ರೀತಿ ತೋರಿಸ್ತಾ ಇದೆ. ಇನ್ನು ತುಲಾರಾಶಿಯವರಿಗೆ ಓಂ ಶುಕ್ರಾಯ ನಮಃ ಈ ವಾರ ಪೂರ್ತಿ ಪಠಣೆ ಮಾಡಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳ್ಕೊಳ್ಳೋದಕ್ಕೆ ಮರಿಬೇಡಿ, ತುಂಬ ಪವರ್ಫುಲ್ ಸ್ತೋತ್ರ ಇದೆ. ಅದೇ ರೀತಿ ನೋಡಿ, ಮಾತೆ ಮಹಾಲಕ್ಷ್ಮಿಯ ಆರಾಧನೆ, ವಿಷ್ಣು ಲಕ್ಷ್ಮಿಯ ಆರಾಧನೆ ನಿಮಗೆ ಶುಭ ಕೊಡುತ್ತೆ. ವಿಶೇಷವಾಗಿ ಏಪ್ರಿಲ್ 25 ಮತ್ತು ನೋಡಿ 21 ಫ್ರೈಡೆ ಮತ್ತು ಮಂಡೇ ಈ 2 ದಿನಗಳು ಶುಭ ತರುತ್ತೆ. ಲಕ್ಕಿ ನಂಬರ್ 624 ಆಗಿರುತ್ತೆ. ಶುಭ ಬಣ್ಣಗಳು ತುಲಾರಾಶಿಯವರಿಗೆ ಬಿಳಿ, ಲೈಟ್ ಪಿಂಕ್ ಮತ್ತು ಸ್ಕೈ ಬ್ಲೂ ಶುಭ ತರುತ್ತೆ. ಸೌತ್ ಈಸ್ಟ್ ಡೈರೆಕ್ಷನ್ ನಿಮಗೆ ಶುಭ ಕೊಡುತ್ತೆ. ಮಾತೆ ಮಹಾಲಕ್ಷ್ಮಿಯ ಆರಾಧನೆ ಆಗಲೇ ಹೇಳಿದ್ದೀನಿ, ಶುಭ ಕೊಡುತ್ತೆ. ವೀಕ್ಷಕರೇ, ಇದೇ ಒಂದು ಖುಷಿಯ ವಿಚಾರದಲ್ಲಿ ಮುಂದಿನ ರಾಶಿಯ ಬಗ್ಗೆ ನೋಡೋಣ. ಮುಂದಿನ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬ ಅದ್ಭುತ ಫಲಗಳು ಕಾದಿದೆ. ಸಿಹಿ ಸುದ್ದಿ, ಶುಭ ಸಮಾಚಾರ ನಿಮ್ಮ ಮನೆಗೆ ಬಂದು ಡೋರ್ ನಾಕ್ ಮಾಡುತ್ತೆ. ಅವಕಾಶಗಳನ್ನು ಬರ್ಮಾಡ್ಕೊಳ್ಳಿ. ಯಾವ ಅವಕಾಶಗಳು ನಿಮಗೆ ಸೂಕ್ತವೋ ಅವುಗಳನ್ನು ಆರಿಸ್ಕೊಳ್ಳಿ, ಅದರಲ್ಲಿ ಜಾಣ್ಮೆ ಇರಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ವಾರ ನಮ್ಮ ಸಾಧನೆಗೆ ಒಂದು ಲಿಮಿಟ್ ಮತ್ತು ಬೌಂಡ್ರಿ ಇಲ್ಲ ಅಂತ ಹೇಳ್ತಾರೆ. ಅಂತಹ ಅದ್ಭುತ ವಾರ ವೃಶ್ಚಿಕ ರಾಶಿಯವರಿಗೆ. ಯಾಕೆಂದರೆ ಸಾಧನೆಗೆ ಸಾಕಷ್ಟು ಅವಕಾಶಗಳು ಬರುತ್ತೆ. ಜಾಣ್ಮೆಯಿಂದ ಹುಡುಕೊಂಡು ನೀವು ಕಾಲಿಡಬೇಕಾಗತ್ತೆ. ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮ್ಮ ಗುರು ಹಿರಿಯರು, ತಂದೆ ತಾಯಿ, ಸಹೋದರ ಸಹೋದರಿ ಇವರು ಹೇಳಿದಂಥ ಮಾತನ್ನು ಮೀರಬೇಡಿ. ಇವರ ಮಾತನ್ನು ಮೀರಿದರೆ ಲಾಸ್ ಮಾಡ್ಕೋತೀರಾ. ಅಕಸ್ಮಾತ್ ತಂದೆ ತಾಯಿ ಹೇಳ್ತಾರೆ, ಬೇಡ ಇದರಲ್ಲಿ ಹೂಡಿಕೆ ಮಾಡೋದು ಬೇಡ, ಈ ಸೈಟ್ ಕೊಳ್ಳೋದು ಬೇಡ, ಆ ವಾಹನ ಕೊಳ್ಳೋದು ಬೇಡ,
ಹಿರಿಯರ ಮಾತಿಗೆ, ಗುರು ಹಿರಿಯರ ಮಾತಿಗೆ, ದೊಡ್ಡವರ ಮಾತಿಗೆ ಈ ವಾರ ವೃಶ್ಚಿಕ ರಾಶಿಯವರು ತಲೆಬಾಗ್ಲೇಬೇಕು. ಬರೆದಿಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಲಾಸ್ ಮಾಡ್ಕೋತೀರಾ, ದೊಡ್ಡ ಲಾಸ್ ಆಗ್ಬೋದು, ಜಾಗ್ರತೆಯಾಗಿರಿ. ಈಗ ಪ್ಲಾನೆಟರಿ ಪೊಸಿಷನ್ಸ್ಗಳನ್ನು ನೋಡ್ಲಿಕ್ಕಾಗಿ ಮಂಗಳ ನಿಮ್ಮ ರಾಶಿಯ ರೂಲರ್ ಅಂತ ಹೇಳ್ಬೋದು. 5ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ರೊಮ್ಯಾಂಟಿಕ್ ಆಗಿ, ಅಂದರೆ ನಿಮ್ಮ ದಾಂಪತ್ಯದಲ್ಲಿ ಮಧುರತೆ, ಸಿಹಿ ಹೆಚ್ಚುತ್ತೆ, ಪ್ರೇಮಿಗಳಲ್ಲಿ ಒಂದು ಒಡನಾಟ, ಬಾಂಧವ್ಯ ಹೆಚ್ಚುತ್ತೆ. ನೀವು ಈಗೋ ಕಾನ್ಫ್ಲಿಕ್ಟ್ಸ್ ಏನಾದರೂ ಹೋದ ವಾರ ಆಗಿದ್ರೆ, ಜಗಳ ಆಗಿದ್ರೆ ಅದರಿಂದ ಹೊರಗಡೆ ಬರುವಂತಹ ವಾರ ಅಂತ ಹೇಳ್ಬೋದು. ಅದೇ ರೀತಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ಬುಧನ ಒಂದು ವಕ್ರ ಚಲನೆಯಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅತಿ ದೊಡ್ಡ ಮಟ್ಟದ್ದಲ್ಲ, ಸ್ವಲ್ಪ ಮಟ್ಟದ್ದು. ಫ್ಯಾಮಿಲಿಯಲ್ಲಿರ್ಬೋದು, ಆಮೇಲೆ ನೀವು ಕೆಲಸ ಮಾಡುವಂಥ ಕಚೇರಿಯಲ್ಲಿರ್ಬೋದು, ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಲಯದಲ್ಲಿರಬಹುದು, ಅಥವಾ ವ್ಯಾಪಾರ ಒಂದು ವಲಯದಲ್ಲಿದ್ದರೆ ವ್ಯಾಪಾರದಲ್ಲಾಗಿರ್ಬೋದು. ಈ ರೀತಿಯಾಗಿ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಅದನ್ನೊಂದು ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಶುಕ್ರ ನಿಮಗೆ ಹೆಲ್ತ್ ಅಂದರೆ ಆರೋಗ್ಯವನ್ನು ಸದೃಢಗೊಳಿಸುವಂಥದ್ದು. ಅದೇ ರೀತಿ ಲ್ಯಾವಿಶ್ನೆಸ್, ಪರ್ಫ್ಯೂಮನ್ನು ನಾವು ಸ್ಪ್ರೇ ಮಾಡ್ಕೋತೀವಿ, ಒಳ್ಳೆ ಬಟ್ಟೆ ಹಾಕೋತೀವಿ, ಚೆನ್ನಾಗಿ ನಮ್ಮ ಔಟ್ಫಿಟ್ಟನ್ನು ನೋಡ್ಕೋತೀವಿ. ಈ ವಾರ ನಿಮಗೆ ಅದ್ಭುತವಾಗಿದೆ ವೀಕ್ಷಕರೇ. ಅದೇ ರೀತಿ ಏಪ್ರಿಲ್ 21ರಿಂದ 23ರವರೆಗೆ ಒಂದು ಸ್ವಲ್ಪ ನಿಮಗೇನಾಗುತ್ತೆ ಅಂದರೆ ಎಮೋಷನಲಿ ಡಿಸ್ಟರ್ಬ್ ಆಗುವಂಥದ್ದು. ಅವ್ರು ಹಂಗೆ ಅಂದ್ಬಿಟ್ರಲ್ಲ, ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ಅದ್ರದ್ದು ನೆಸಸರಿನೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಆದರೂ ಕೂಡ ನಾವು ಮನಸ್ಸಿನ ಮೇಲೆ ಹೇಳ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತೀವಿ. ಹಂಗಾಗಬೇಡಿ, ಅದನ್ನು ಲೆಟ್ ಗೋ ಮಾಡಿ, ಅಂದರೆ ಬಿಟ್ಬಿಡಿ. ಈ ಕಿವಿಯಿಂದ ಕೇಳಿ, ಕಿವಿಯಿಂದ ಬಿಡಿ. ಯಾಕೆ ಅಂದರೆ ನಿಮ್ಮ ಜೀವನ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಸಾಧನೆ ನಿಮಗೆ ಇಂಪಾರ್ಟೆಂಟ್. ಅದ್ರ ಮೇಲೆ ಫೋಕಸ್ ಇರಲಿ ಹೊರತಾಗಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಬೇಡ. ಅದೇ ರೀತಿ ಏನಾಗುತ್ತೆ ಅಂತಂದರೆ ಇನ್ನು ವಿಶೇಷವಾಗಿ 21ರಿಂದ 23ರವರೆಗೆ ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ಅಜೀರ್ಣ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮೊಣಕಾಲು ನೋವು, ಮಂಡಿ ನೋವು, ಈ ಥರದ ಸಮಸ್ಯೆಗಳು ಕಾಡುತ್ತೆ. ನೀವು ಹೊರಗಡೆ ಆಹಾರವನ್ನು ಜಾಸ್ತಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಮನೆಯ ಊಟಕ್ಕೆ ಪ್ರೆಫರೆನ್ಸ್ ಕೊಡಿ, ಮನೆಯ ನೀರಿಗೇನೆ ಪ್ರೆಫರೆನ್ಸ್ ಕೊಡೋದು ಬಹಳ ಒಳ್ಳೆಯದು. ಅದೇ ರೀತಿ ಏನಾಗುತ್ತೆ, ಏಪ್ರಿಲ್ 24ರಿಂದ 26ರವರೆಗೆ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ನಂಬಿಕೆ, ಟ್ರಸ್ಟ್ ಇರಬೇಕು. ನಂಬಿಕೆ, ಟ್ರಸ್ಟ್ ಇರಲಿಲ್ಲ ಅಂತಂದರೆ ಯಾವುದೋ ಥರ್ಡ್ ಪರ್ಸನ್ ಬಂದು ನಿಮ್ಮ ಒಂದು ಸಂಬಂಧವನ್ನು ಹದಗೆಡಿಸುವಂಥ ವಾತಾವರಣ ಇರುತ್ತೆ. ಬಹಳ ಜಾಗ್ರತೆಯಾಗಿ ನೋಡ್ಕೊಳ್ಳಿ. 27ರಿಂದ 28ರವರೆಗೆ ನೋಡಿ, ಹೊಸದಾದಂತಹ ಯೋಚನೆಗಳು ಬರುತ್ತೆ ಈ ರಾಶಿಯವರಿಗೆ. ಯಾಕೆ ಅಂತಂದರೆ ಒಂದು ಮನೆಗೆ ಹೊಸ ಫರ್ನಿಚರನ್ನು ಕೊಂಡುಕೊಳ್ಳುವಂಥದ್ದು, ಹೊಸ ವಾಹನ ಕೊಂಡುಕೊಳ್ಳುವಂಥದ್ದು, ಹೊಸ ಖರೀದಿ ಸೂಚಿಸ್ತಾ ಇದೆ. ಅದೇ ರೀತಿ ಮ್ಯಾರೇಜ್ ಡಿಸ್ಕಷನ್ಸ್ಗಳು ನಡೆಯುತ್ತೆ, ಪಾರ್ಟ್ನರ್ಶಿಪ್ ಡಿಸ್ಕಷನ್ಸ್ಗಳು ನಡೆಯುತ್ತೆ. ಆದರೆ ಇದರಲ್ಲಿ ಕ್ಲಿಯಾರಿಟಿ ಇರಲಿ ಅಂತ ತೋರಿಸ್ತಾ ಇದೆ. ನೋಡಿ, ಈ ಕ್ಲಿಯಾರಿಟಿ ಒಂದು ಇಲ್ಲ ಅಂತಂದ್ರೆ ಈ ವಾರ ತುಂಬಾ ಅಂದ್ರೆ ತುಂಬಾ ಕಷ್ಟ ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾಕೆ ಅಂತಂದ್ರೆ ನೋಡಿ, ಮ್ಯಾರೇಜ್ ಪ್ರಪೋಸಲ್ ಇರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ನೋಡಿ. ಯಾಕೆ ಅಂತಂದ್ರೆ ಮದುವೆ ಎನ್ನುವ ಅನುಬಂಧ ಜೀವನ ಪೂರ್ತಿ ನೀವು ಸಂಗಾತಿಯೊಂದಿಗೆ ಬಾಳಿ ಬದುಕಬೇಕಾಗಿದ್ದು, ಅಲ್ಲಿ ಏನಾದರೂ ಒಂದು ಸ್ವಲ್ಪ ಯಾವುದೋ ಒಂದು ಸತ್ಯವನ್ನ ಬಚ್ಚಿಡೋದಾಗ್ಲಿ ಅಥವಾ ಮಿಸ್ಕಮ್ಯುನಿಕೇಶನ್ ಮಾಡೋದಾಗ್ಲಿ, ಇದು ಮುಂದೆ ಹೋಗ್ಬಿಟ್ಟು ತೊಂದರೆ ಕೊಡುತ್ತೆ. ಈವನ್ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಆಗಲಿ ಮತ್ತೊಂದಾಗ್ಲಿ, ಅಲ್ಲಿ ಯಾವುದೋ ಒಂದು ವಿಷಯ ಗುಪ್ತವಾಗಿಡೋದು ಅಥವಾ ಹಣಕಾಸಿನ ಒಂದು ಇಷ್ಟ ಹಾಕ್ತೀನಿ ನನಗಾಗಲ್ಲ ಅಂತ ಆಮೇಲೆ ಹೇಳೋದು, ಈ ರೀತಿಯ ಕಾನ್ಫ್ರಂಟೇಷನ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ನಿಮಗೆ ಓಂ ಮಂಗಳಾಯ ನಮಃ ಅನ್ನುವ ಮಂತ್ರ ಈ ವಾರ ಶುಭ ತರುತ್ತೆ. ಅಟ್ಲೀಸ್ಟ್ ದಿನಕ್ಕೊಂದು 11 ಸಲ ಹೇಳ್ಕೊಳ್ಳಿ. ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಆಗಿದೆ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ನಿಮಗೆ ಸಿಹಿ ಫಲಗಳು ವಾರ ಪೂರ್ತಿ ಕಾದಿರುತ್ತೆ ವೀಕ್ಷಕರೇ. ಕೆಂಪು ಬಣ್ಣದ ಹೂವನ್ನ ಆಂಜನೇಯ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಮಂಗಳವಾರ ಮತ್ತು ಶನಿವಾರ. ಅದೇ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಒಂದು ಅಮಾವಾಸ್ಯೆಯ ದಿನ ಏನು ಅಮಾವಾಸ್ಯೆ ಬರುತ್ತೆ, ಅಕ್ಷಯ ತದಿಗೆ ಅಮಾವಾಸ್ಯೆ ಬರುತ್ತೆ, ಆ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಯಾರಿಗೆ ಹೆತ್ತವರು ಇಲ್ಲವೋ, ಅಂದರೆ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಲ್ಲ ಅಂದ್ರೂ ನಡೆಯುತ್ತೆ, ಅಥವಾ ಹೆತ್ತವರು ಇಬ್ಬರು ಇಲ್ಲ ಅಂದ್ರೂ ನಡೆಯುತ್ತೆ, ಅಂಥವರು ಮಾತ್ರ ಮನೆ ಟೆರೆಸ್ ಮೇಲಾಗಲಿ ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಒಂದು ಸ್ವಲ್ಪ ಮೊಸರು ಅನ್ನ, ಅದಕ್ಕೆ ಉಪ್ಪು ಹಾಕಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬಾರ್ದು, ಮೊಸರು ಅನ್ನವನ್ನು ದೊನ್ನೆ ಬಟ್ಲು ಅಂತ ಸಿಗುತ್ತೆ ಎಲೆಯಿಂದ ಮಾಡಿದ್ದು, ಅದರಲ್ಲಿ ತಗೊಂಡ್ಬಿಟ್ಟು ಅಮಾವಾಸ್ಯೆಯ ದಿನ ಮನೆ ಟೆರೆಸ್ ಮೇಲೆ ಅಥವಾ ಮರದ ಕೆಳಗಡೆ ಇಟ್ಬಿಟ್ಟು ಪಿತೃಗಳಿಗೆ ಪ್ರಾರ್ಥನೆ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ. ಈಗ ಏನು ಅಡೆತಡೆಗಳು ಬಂದಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ವಿಶೇಷವಾಗಿ ಈ ಶುಭ ದಿನ ಅಂತ ಬಂದಾಗ ಟ್ಯೂಸ್ಡೇ ಏಪ್ರಿಲ್ 22 ಮತ್ತು ಏಪ್ರಿಲ್ 26 ನಿಮ್ಮ ರಾಶಿಗೆ ಶುಭ ದಿನಗಳಾಗಿರುತ್ತೆ. ಲಕ್ಕಿ ನಂಬರ್ 9, 18, 27. ಅದೇ ರೀತಿ ಬಣ್ಣ ಅಂತ ಬಂದಾಗ ರೆಡ್ ಕಲರ್, ಮೆರೂನ್ ಕಲರ್ ಮತ್ತು ಡಾರ್ಕ್ ಬ್ರೌನ್ ನಿಮಗೆ ಶುಭ ಕೊಡುತ್ತೆ.
ಒಂದು ದಕ್ಷಿಣ ದಿಕ್ಕು ಈ ವಾರ ದಕ್ಷಿಣ ದಿಕ್ಕು ಈ ವಾರಕ್ಕೆ ಸೀಮಿತವಾಗಿ ನಿಮಗೆ ಶುಭ ಕೊಡುತ್ತೆ. ಅದೇ ರೀತಿ ಆಂಜನೇಯ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ವಿಶೇಷವಾಗಿ ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ, ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ಈ ಒಂದು ವಿಶೇಷವಾದಂಥ ಅಕ್ಷಯ ತೃತೀಯ ಹಬ್ಬದ ಮುನ್ನ ಒಂದು ಘಟಿಸಲಿರುವಂತಹ ಈ ಅಮಾವಾಸ್ಯೆ ವೃಷಭ ರಾಶಿಯಲ್ಲಿ ಘಟಿಸ್ತಾ ಇದೆ. ಅಕ್ಷಯ ತದಿಗೆ ಅಮಾವಾಸ್ಯೆ ಯಾವ ಒಂದು ಶುಭ ಅಶುಭ ಫಲಗಳನ್ನು ಹೊತ್ತು ತರ್ತಾ ಇದೆ ನೋಡ್ಲಿಕ್ಕಾಗಿ ನಿಮಗೆ ಈ ವಾರ ಒಂದು ಸ್ವಲ್ಪ ಗುಪ್ತ ಶತ್ರುಗಳು ಹಿತಶತ್ರುಗಳು ಹುಟ್ಟಿಕೊಳ್ಳುವಂತಹ ವಾತಾವರಣ ಇರುತ್ತೆ. ಅವರನ್ನ ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿ ಇದು ಈ ವಾರಕ್ಕೆ ತಾತ್ಕಾಲಿಕ ಒಂದು ಟೆಂಪರರಿ ಮಾತ್ರ, ಭಯ ಪಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ವರ್ಕಲ್ಲಿ ನಿಮಗೆ ಜಾಸ್ತಿ ಅಪಾರ್ಚುನಿಟಿಗಳು ಅವಕಾಶಗಳು ಬಂದಾಗ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಕಣ್ಣು ಕೆಂಪಗಾಗುತ್ತೆ. ಇದೇನು ಇವರು ಇಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಇಷ್ಟೊಂದು ಹಣವನ್ನು ಗಳಿಸ್ತಾ ಇದ್ದಾರೆ ಎನ್ನುವಂತಹ ಕಣ್ಣು ಕೆಂಪಗೆ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಅವರಿಗೆ, ಅಂದರೆ ನಿಮ್ಮ ಶತ್ರುಗಳಿಗೆ ಯೋಗ್ಯತೆ ಇರೋದಿಲ್ಲ, ನಿಮ್ಮ ಸರಿಸಮನಾಗಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿ ಇಲ್ಲ. ಆದ ಕಾರಣಕ್ಕೆ ಅವರು ಎದ್ದು ನಿಮ್ಮ ಮೇಲೆ ಶತ್ರುತ್ವ ಸಾಧಿಸ್ತಾ ಇದ್ದಾರೆ. ಭಗವಂತನ ಆಶೀರ್ವಾದದಿಂದ ಅವರೆಲ್ಲ ಹಿಮ್ಮೆಟ್ಟುತ್ತಾರೆ. ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನೋಡಿ, ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಆಗಿದೆ. ಧನುರಾಶಿಯವರು ಬೆಳಗ್ಗೆ ಸಂಜೆ ಗಜೇಂದ್ರ ಮೋಕ್ಷನು ಕೇಳ್ಕೊಳ್ಳಿ, ಹಾಗೆ ಕೃಷ್ಣ ಮಧುರಾಷ್ಟಕಂನು ಕೇಳ್ಕೊಳ್ಳಿ. ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ವಿಶೇಷವಾಗಿ ನಿಮಗೆ ಈ ಗುರುವಿನ ಒಂದು ಅನುಗ್ರಹ ಈ ವಾರ ಸಿಗುತ್ತೆ. ಆದರೆ ನಿಮಗೆ ಗುರುಗಳ ಆರಾಧನೆ ಇಲ್ಲಿ ನೋಡಿ, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಅವರಾಗಿರ್ಬೋದು, ಶ್ರೀಧರ ಸ್ವಾಮಿಗಳ ಆಗಿರ್ಬೋದು, ಗುರುದೇವ ದತ್ತರಾಗಿರ್ಬೋದು, ಈ ರೀತಿಯಾಗಿ ಗುರುಗಳ ಆರಾಧನೆ, ಸ್ವಾಮಿ ಕೊರಗಜ್ಜ ಅವರು ಇರ್ಬೋದು, ಇವರ ಆರಾಧನೆಯಿಂದ ನಿಮಗೆ ಇನ್ನರ್ ಸ್ಟ್ರೆಂತ್, ಒಂದು ಮಾನಸಿಕ ಬಲ, ಸದೃಢತೆ ಸಿಗುತ್ತೆ. ಗುರುಗಳ ಆರಾಧನೆಯನ್ನ ಈ ವಾರ ಮರಿಬಾರ್ದು. ಅದೇ ರೀತಿ ಮಂಗಳ 4ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ವೆಹಿಕಲ್ಸ್ ಅಂದರೆ ವಾಹನ, ಪ್ರಾಪರ್ಟಿ ಅಂತಂದರೆ ಮನೆ ಇರಬಹುದು, ಅಥವಾ ವ್ಯಾಪಾರದ ಒಂದು ಕಟ್ಟಡ ಕಾಂಪ್ಲೆಕ್ಸ್ ಇರ್ಬೋದು, ನಿಮ್ಮ ಹೆಸರಲ್ಲಿರುವಂತಹ ವ್ಯಾಪಾರ ಕ್ಷೇತ್ರ, ಜಮೀನು, ವಾಹನ ಇದರಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಟೆನ್ಷನ್ಸ್ ಬರ್ಬೋದು. ವಾಹನ ಎಲ್ಲೋ ಹೋಗ್ಬಿಟ್ಟು ಏನೋ ಟಚ್ ಆಗುವಂಥದ್ದು, ಅಥವಾ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿದ್ದರೆ ಲಿಟಿಗೇಷನ್ ಬರುವಂಥದ್ದು, ಅಥವಾ ಬಾಡಿಗೆದಾರರು ಬರ್ತಾ ಇಲ್ಲ, ಅಥವಾ ಅವರು ಇದ್ದರೆ ತುಂಬ ದಿವಸದಿಂದ ಅವ್ರನ್ನ ಬಿಡ್ಸಕ್ಕಾಗ್ತಾ ಇಲ್ಲ. ಈ ರೀತಿಯ ಕಾಂಪ್ಲಿಕೇಶನ್ಸ್ಗಳು ಧನುರಾಶಿಯವರಿಗೆ ಬರುತ್ತೆ. ಅದೇ ರೀತಿ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಸಂಬಂಧಗಳಲ್ಲಿ ಒಂದು ಸ್ವಲ್ಪ ಅದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೂ ಕೂಡ ಅಡೆತಡೆ ಬರುತ್ತೆ. ಮತ್ತು ಕ್ರಿಯೇಟಿವ್ ವಿಷಯಗಳಲ್ಲಿ ನೀವು ಒಂದು ಸ್ವಲ್ಪ ಡಬಲ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾರ್ಯಾರು ಮಾಧ್ಯಮ ಕ್ಷೇತ್ರದಲ್ಲಿದ್ದೀರಿ, ಕ್ರಿಯೇಟಿವ್ ಮ್ಯೂಸಿಕ್ ಅಂತ ಬಂದಾಗ, ಅಥವಾ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ನೀವೇನು ಕೊಡ್ತೀರಾ ಅದನ್ನು 2 ಸಾರಿ ಡಬಲ್ ಚೆಕ್ ಮಾಡ್ಕೊಂಡು ಕೊಡಿ, ಅಂದಾಗ ಮಾತ್ರ ಹೆಸರಿರುತ್ತೆ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಏಪ್ರಿಲ್ 21ರಿಂದ 23ರವರೆಗೆ ಧನುರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಇದು ಒಂದು ರೀತಿಯ ದೇಹ ನಿಮ್ಮ ರೆಸ್ಟ್ ಕೇಳುವಂಥದ್ದು. ಸಾಕಷ್ಟು ಕೆಲಸ ಮಾಡಿರ್ತೀರಾ, ದಣದಿರ್ತೀರಾ, ಇನ್ನೇನು ನಾವು ರೆಸ್ಟಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಮತ್ತೆ ಇನ್ನೊಂದು ಕೆಲಸ ಬರುವಂಥದ್ದು. ಆಗ ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ. ಆದರೂ ನಿಮ್ಮ ಒಂದು ಶರೀರ, ಬಾಡಿ, ಮೈಂಡ್ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಒಂದು ಅರ್ಧ ಗಂಟೆ, ಒನ್ ಅವರ್ ಅಂತ ಒಂದು ಸಿಗ್ನಲ್ ಕಳಿಸ್ತಾ ಇರುತ್ತೆ. ಒಂದು ದೇಹದ ಮನಸ್ಸಿನ ಮಾತು ಕೇಳಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಕೆಲಸಕ್ಕೆ ಮುಂದೆ ಹೋಗಿ, ಶರೀರ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ಟ್ರಾವೆಲ್ ಪ್ಲಾನಿಂಗ್ ಅಂತ ಮಾಡ್ಕೋತೀರಾ. ಅಂದರೆ ಇವಾಗ ನೋಡಿ, ಒಂದು ಪುಣ್ಯಕ್ಷೇತ್ರಕ್ಕೆ ಪ್ಲ್ಯಾನ್ ಮಾಡ್ಕೋತೀರಾ. ತಿರುಪತಿ ಇರಬಹುದು, ಕೊಲ್ಲಾಪುರ ಮಹಾಲಕ್ಷ್ಮಿ ಮಹಾಮಾತೆ ಒಂದು ಕ್ಷೇತ್ರಕ್ಕಿರಬಹುದು, ಶಿರಡಿ ಇರಬಹುದು, ಮಂತ್ರಾಲಯ ಇರಬಹುದು, ಈ ರೀತಿಯಾದಂತಹ ಪ್ಲ್ಯಾನಿಂಗ್ಸ್ಗಳನ್ನು ಮಾಡ್ಕೋತೀರಾ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅದೇ ರೀತಿ ಏಪ್ರಿಲ್ 24ರಿಂದ 26ರವರೆಗೆ ನೋಡಲಿಕ್ಕಾಗಿ ಹೆಲ್ತ್ ಅಂದರೆ ಹೆಚ್ಚಿನ ಗಮನವನ್ನು ತಗೊಳ್ಳಿ. ಒಂದು ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ, ಯೋಗದ ಬಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ 27ರಿಂದ 28ರವರೆಗೆ, ಏಪ್ರಿಲ್ 27, 28 ನಿಮ್ಮ ಗೋಲ್ ಏನಿರುತ್ತೆ ಅದರ ಮೇಲೆ ಫೋಕಸ್ ಮತ್ತೆ ವಾಪಸ್ ಬರುತ್ತೆ. ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗಾಗಲಿ, ನೌಕರದಾರ್ಗಾಗಲಿ, ವ್ಯಾಪಾರಿಗಳಿಗಾಗಲಿ, ಕೃಷಿಕರಿಗಾಗಲಿ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಧನುರಾಶಿಯವರು ಏಪ್ರಿಲ್ 27, 28ರಷ್ಟೊತ್ತಿಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೀರಾ. ಶತ್ರು ದಮನ ಆಗಿರುತ್ತೆ, ಆಕಸ್ಮಿಕ ಧನ ಪ್ರಾಪ್ತಿ, ಎಲ್ಲ ರೀತಿ ಒಳ್ಳೆಯದಾಗಿರುತ್ತೆ. ಸಂಬಂಧಗಳಲ್ಲೂ ಕೂಡ ಸುಧಾರಣೆ ಆಗಿರುತ್ತೆ, ಮತ್ತೆ ಮುನ್ನುಗ್ತೀರಾ. ಆಮೇಲೆ ನೀವು ಈ ವಾರ ಪ್ರತಿದಿನ 11 ಸಾರಿ ಓಂ ಬೃಹಸ್ಪತಯೇ ನಮಃ, ಓಂ
ಬೃಹಸ್ಪತಯೇ ನಮಃ ಅನ್ನೋ ಮಂತ್ರ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಹಳದಿ ಬಣ್ಣದ ಬಟ್ಟೆ, ಹೊಸ ಹಳದಿ ಬಣ್ಣದ ಅಂದರೆ ಹೊಸ ಬಟ್ಟೆ ಇರಬೇಕು, ಹಳೆ ಬಟ್ಟೆ ಅಲ್ಲ, ಹೊಸ ಹಳದಿ ಬಣ್ಣದ ಬಟ್ಟೆ ಮತ್ತು ಯೆಲ್ಲೋ ಕಲರ್ ಸ್ವೀಟ್ಸ್, ಹಳದಿ ಬಣ್ಣದ ಸಿಹಿಯನ್ನು ದೇವಸ್ಥಾನದಲ್ಲಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ದಾನ ಮಾಡೋದ್ರಿಂದ ಧನುರಾಶಿಯವರಿಗೆ ಇಚ್ಛಿತ ಫಲಗಳು ಪೂರ್ತಿಯಾಗುತ್ತೆ. ಅದೇ ರೀತಿ ವಿಶೇಷವಾಗಿ ನೋಡಿ, ಪ್ರಾಣಾಯಾಮ ಧ್ಯಾನ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಮೈಂಡ್ ಕೂಲ್ ಆಗುತ್ತೆ, ನಿಮಗೆ ಅದರಿಂದ ಏನೇನು ಪ್ರಯೋಜನಗಳು ಸಿಗಬೇಕು ಎಲ್ಲ ಪೂರ್ಣ ಪ್ರಯೋಜನಗಳು ಸಿಗುತ್ತೆ. ವಿಶೇಷವಾಗಿ ಧನುರಾಶಿಯವರು ಏಪ್ರಿಲ್ 24, 27 ಶುಭ ಬರೆದಿಟ್ಕೊಳ್ಳಿ. ಆ ದಿವಸದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗುತ್ತೆ, ಒಳ್ಳೆಯ ಕೆಲಸಕ್ಕೆ. ಆಮೇಲೆ ವಿಶೇಷವಾಗಿ ನಂಬರ್ 3, 12, 21 ಇದು ಶುಭ ತರುವಂಥ ನಂಬರ್ ಆಗಿರುತ್ತೆ. ಲಕ್ಕಿ ಕಲರ್ ನಿಮಗೆ ಹಳದಿ, ಕೇಸರಿ ಬಣ್ಣ, ಲೈಟ್ ಬ್ಲೂ ಶುಭ ಬಣ್ಣ. ಅದೇ ರೀತಿ ಈ ವಾರ ನಿಮಗೆ ಈಶಾನ್ಯ ದಿಕ್ಕು ಒಲದು ಬರುತ್ತೆ. ವಿಶೇಷವಾಗಿ ವಿಷ್ಣುವಿನ ಅವತಾರದ ಒಂದು ದೇವಾಲಯಗಳಿಗೆ ಹೋಗಿ, ಆಗಲೇ ಹೇಳಿದ್ದೀನಿ, ಹಳದಿ ಬಣ್ಣದ ಬಟ್ಟೆ ಸಿಹಿಯನ್ನು ದಾನ ಮಾಡಿ, ಒಳ್ಳೆಯದಾಗತ್ತೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಂ ತಪ್ಪದೇ ಕೇಳಿ. ಒಳ್ಳೆಯ ಶುಭ ಫಲಗಳು ಧನುರಾಶಿಯವರಿಗೆ ಕಾದಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಈ ಅಕ್ಷಯ ತದಿಗೆ ಅಮಾವಾಸ್ಯೆ ಮತ್ತು ಅಕ್ಷಯ ತೃತೀಯ ಯಾವ ರೀತಿಯ ಒಂದು ಹೊಸತನ ಶುಭ ಫಲಗಳನ್ನು ಹೊತ್ತು ತರ್ತಾ ಇದೆ ಅಂದರೆ, ಅದ್ಭುತವಾದಂಥ ವಾರ, ಸಿಹಿಯಾದ ವಾರ, ಶುಭ ಫಲಗಳನ್ನು ಕೊಡುವಂಥ ವಾರ. ನಿಮಗೇನಾಗುತ್ತೆ ಅಂದರೆ ಶತ್ರು ದಮನ, ಶತ್ರು ನಾಶ. ನೀವೇನಿಲ್ಲ, ನಿಮ್ಮ ಶತ್ರುಗಳ ಮುಂದೆ ಒಂದ್ಸಲ ಹಿಂಗೆ ಹೋದರೆ ಸಾಕು, ಅವರಾಗಿ ಅವ್ರ ಹಿಂದೆ ಸರಿಯುವಂಥದ್ದು. ಅಂತಹ ವರ್ಚಸ್ಸು, ಅಂತಹ ಪಾಸಿಟಿವಿಟಿ ಈ ವಾರ ನಿಮ್ಮಲ್ಲಿರುತ್ತೆ. ನೋಡಿ, ವಿಶೇಷವಾಗಿ ಶನಿ ಭಗವಾನರು ನಿಮ್ಮ ರಾಶಿಯನ್ನು ಆಳುವಂತಹ ಒಂದು ಗ್ರಹ ಅಂತ ಹೇಳ್ಬೋದು. ಇದು 2ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಹಣಕಾಸು, ಅಧಿಕಾರ ಎಲ್ಲ ಸ್ಟೇಬಲ್ ಆಗಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಯಾವುದರಲ್ಲೂ ಕೂಡ ಕುಂದು ಕೊರತೆ ಇರೋದ್ರಿಲ್ಲ. ಹಣಕಾಸು ಸರಾಗವಾಗಿ ಹರಿದು ಬರ್ತಾ ಇರುತ್ತೆ. ಅಧಿಕಾರದಲ್ಲಿ ಏಳಿಗೆ, ರಾಜಯೋಗ ಒಳ್ಳೆಯದಾಗತ್ತೆ. ನೋಡಿ, ಶುಭ ಸಮಾಚಾರ ಕೊಡ್ತಾ ಇದ್ದೀನಿ. ಅದೇ ರೀತಿ ಮರ್ಕಿರಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ವಕ್ರಿ ಆಗೋದ್ರಿಂದ ಬುಧಗ್ರಹ ಏನಾಗುತ್ತೆ ಅಂತಂದರೆ, ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ಪ್ರೇಮಿಗಳಿಗೆ ಅದು ಅಕಸ್ಮಾತ್ ಆಗಿ ಸ್ವಲ್ಪ ಯಾವ ಮಾತನ್ನು ಆಡಬಾರ್ದು ಅದನ್ನು ಆಡಿ ಮಿಸ್ಕಮ್ಯುನಿಕೇಷನ್ ಮಾಡಿ 1-2-3 ದಿವಸ ಅವರು ನಿಮ್ಮ ಮೇಲೆ ಬಹಳ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇಂಥ ಸಿಚುವೇಶನ್ ಸಿನಿಯಾರಿಯೋ ನಡೆಯುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಶುಕ್ರನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಈ ವಾರ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ವಾರ, ಲ್ಯಾವಿಶ್ ಜೀವನ ನಡೆಸುವಂಥ ವಾರ. ಹೊಸ ಬಟ್ಟೆ ತಗೊಳ್ಳೋದು, ಆಭರಣಗಳನ್ನು ಕೊಳ್ಳೋದು, ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳೋದು, ಒಂದು ಸಿಹಿಯಾದ ಸವಿಯಾದ ಊಟವನ್ನು ಮಾಡೋದು ಎಲ್ಲ ಶುಭ ಇದೆ. ವಿಶೇಷವಾಗಿ 21ರಿಂದ 23ರವರೆಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಸೋಷಿಯಲ್ ಕನೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ಸೋಷಿಯಲ್ ಕನೆಕ್ಟ್ ಅಂತಂದರೆ ನಿಮ್ಮ ಹೊಸ ಗೆಳತಿಯರು ಕನೆಕ್ಟ್ ಆಗ್ತಾರೆ. ಹೊಸ ಒಂದು ಕನೆಕ್ಷನ್ ಬೆಳೆಯುತ್ತೆ. ಇದರಿಂದ ನಿಮ್ಮ ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಗೂ ಕ್ಷೇತ್ರದಲ್ಲಿಯೂ ಕೂಡ ಶುಭ ಫಲ ಸಿಗುತ್ತೆ. ವಿಶೇಷವಾಗಿ ಈ ತಿಂಗಳ ಅಂತ್ಯಕ್ಕೆ ನೀವು ಯಾವುದಾದ್ರೂ ಒಂದು ವಿಮಾನ ಪ್ರಯಾಣದಲ್ಲಿ ದೂರ ದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಒಟ್ಟಲ್ಲಿ ವಿಮಾನಯಾನ ಪ್ರಯಾಣ ಮಾಡುವಂತಹ ಯೋಗ ಬರುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ನಿಮಗೆ ಏಪ್ರಿಲ್ 24ರಿಂದ 26ರವರೆಗೆ ಯಾರ್ಯಾರು ಹೊಸ ಕೆಲಸಕ್ಕೋಸ್ಕರ ಅವಕಾಶಕ್ಕೋಸ್ಕರ ಹುಡುಕಾಡ್ತಾ ಇದ್ದೀರಿ, ಜಾಬ್ ಸರ್ಚ್ ಮಾಡ್ತಾ ಇದ್ದೀರಿ, ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಸಂತಾನ ಪ್ರಾಪ್ತಿಗೆ ಶುಭ ಸಮಾಚಾರ ಬರುತ್ತೆ. ವಿಶೇಷವಾಗಿ ಏಪ್ರಿಲ್ 27 ಮತ್ತು 28ಕ್ಕೆ ನಿಮಗೇನಾಗುತ್ತೆ ಅಂತಂದರೆ, ಮನೆಯಲ್ಲಿ ಇದ್ದಕ್ಕಿದ್ದಂಥ ಹಾಗೆ ಖುಷಿ ಡಬಲ್. ಎಮೋಷ್ನಲಿ ನಾವು ಒಂದು ರೀತಿಯಾದಂಥ ಒಂದು ಡಿವೈನಿಟಿ ಅಂತ ಹೇಳ್ತೀವಿ, ನಮಗೆ ಬೂಸ್ಟ್ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಾವಿದ್ದೀವಿ ಈ ಕೆಲಸ ಮಾಡಿ ಅಂತ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ನಿಮಗೆ ಹೆಚ್ಚಿನ ರೀತಿಯಾದಂಥ ಶುಭ ಫಲ ಸಿಗುತ್ತೆ. ಆಫೀಸ್ನಲ್ಲೂ ಕೂಡ ವರ್ಕ್ ಮಾಡೋದಕ್ಕೆ ನಿಮಗೆ ಅತ್ಯಂತ ಬಲ ಬರುತ್ತೆ. ನಿಮ್ಮ ಬಾಸ್ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲ ಕಡೆಗೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದ್ಭುತ ವಾರ. ಈ ವಾರದ ಖುಷಿಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 11 ಸಾರಿ
ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರ ಹೇಳ್ಕೊಂಬಿಡಿ, ಬಹಳ ಒಳ್ಳೆಯದಾಗತ್ತೆ. ಅದೇ ರೀತಿ ಶನಿವಾರಕ್ಕೆ ಅಂದರೆ ಪ್ರತಿ ಶನಿವಾರ ಆದರೂ ಸರಿನೇ, ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳು, ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ. ವಿಶೇಷವಾಗಿ ನಿಮಗೆ ಈ ಏಪ್ರಿಲ್ 26, 21 ಮತ್ತು 26 ಈ 2 ದಿವಸ ನೀವು ಕೆಲಸ ಮಾಡುವಂತಹ ಕಾರ್ಯಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳಿರುತ್ತೆ. ಲಕ್ಕಿ ನಂಬರ್ 8, 17, 26 ಆಗಿರುತ್ತೆ. ಕಪ್ಪು, ಗ್ರೇ, ಡೀಪ್ ಬ್ಲೂ ನಿಮಗೆ ಶುಭ ಬಣ್ಣಗಳು. ಪಶ್ಚಿಮ ದಿಕ್ಕು ಶುಭ ತರುತ್ತೆ. ಅದೇ ರೀತಿ ನೀವು ಆಂಜನೇಯ ಮತ್ತು ಶ್ರೀಕೃಷ್ಣನ ಆರಾಧನೆ ಮಾಡಿದರೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ. ಶ್ರೀಕೃಷ್ಣನ ಆರಾಧನೆ ಅಂತ ಬಂದಾಗ ಅಜಿತ್ ಮೀಡಿಯಾ ನೆಟ್ವರ್ಕಲ್ಲಿ ವೀಕ್ಷಕರೇ ನಾವು ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಇತ್ತೀಚೆಗೆ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ತಪ್ಪದೆ ಬೆಳಗ್ಗೆ ಸಂಜೆ ಕೇಳಿದರೆ ಇನ್ನೂ ಜೀವನದಲ್ಲಿ ಸಿಹಿ ಮಧುರತೆ ಹೆಚ್ಚಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಒಂದು ರೀತಿಯಾಗಿ ಹೊಸತನ, ಹೊಸ ಫ್ರೆಶ್ ಏರ್ ಅಂದರೆ ಹೊಸ ಗಾಳಿ. ಇದರ ಅರ್ಥ ಏನು ಅಂತಂದರೆ ಹೊಸದೇನೋ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗಲಿಕ್ಕಿದೆ. ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ, ಅಥವಾ ನೀವು ಈಗ ಡಿಗ್ರಿ ಮುಗಿಸಿದ್ದೀರಾ, ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದೀರಾ, ಇಷ್ಟು ದಿವಸ ಸಿಕ್ಕಿರಲಿಲ್ಲ ಅಂದರೆ ಕೆಲಸ ಸಿಗಬಹುದು. ಮದುವೆಗೋಸ್ಕರ ಗಂಡು ಹೆಣ್ಣು ನೋಡ್ತಾ ಇದ್ದೀರಾ ಅಂದರೆ ಮದುವೆ ಸೆಟ್ ಆಗಬಹುದು. ಹೊಸ ವಾಹನ ಖರೀದಿ ಮಾಡೋದಕ್ಕೆ 2 ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಈ ರೀತಿಯಾದಂತಹ ಪರ್ಚೇಸಿಂಗಿಗೆ ನೀವು ಕನಸು ಕಟ್ಟಿದ್ರೆ ಅದು ಶುಭ ಆಗುತ್ತೆ. ಹೊಸ ಸೈಟ್ ಕೊಂಡ್ಕೋಬೇಕು, ಮನೆ ಕಟ್ಟಿಸ್ಬೇಕು, ಅಥವಾ ಸೈಟ್ ಕೊಂಡ್ಕೊಂಡಿರೋರು ಮನೆ ಕಟ್ಟಿಸ್ಬೇಕು, ಈ ರೀತಿಯಾದಿಯಾಗಿ ಯಾವುದೋ ಒಂದು ಶುಭ ಘಟನೆ ನಡೆಯುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅಂದರೆ ಗ್ರಹಗತಿಗಳ ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ನಿಮ್ಮ ರಾಶಿ ಮೇಲೆ ಅಂತ ನೋಡಲಿಕ್ಕಾಗಿ ನೋಡಿ, ನಿಮ್ಮ ರಾಶಿಯನ್ನು ಆಳುವಂತಹ ಶನಿ ಭಗವಾನರು ಈ ವಾರ ನಿಮಗೆ ಹೆಚ್ಚಿನ ಡಿಸಿಪ್ಲಿನ್ ಆಗಿರಬೇಕು ಅಂತ ಸೂಚಿಸ್ತಾ ಇದ್ದಾರೆ. ಅಂದರೆ ಯಾವುದೇ ಕೆಲಸ ಇರಲಿ ಶ್ರದ್ಧೆ, ನಿಯತ್ತು, ಭಕ್ತಿ, ನ್ಯಾಯದ ಹಾದಿಯಲ್ಲಿ ನಡೀರಿ ಅಂತ ತೋರಿಸ್ತಾ ಇದ್ದಾರೆ. ಇನ್ಡಿಸಿಪ್ಲಿನ್ ಆಗಿದ್ರೆ ನಡೆಯೋದಿಲ್ಲ. ಅಸತ್ಯದ ಹಾದಿ, ಅನ್ಯಾಯದ ಹಾದಿಯಲ್ಲಿ ಹೋದರೆ ಆಗೋದಿಲ್ಲ. ಖಂಡಿತವಾಗಿಯೂ ಶನಿ ಭಗವಾನರು ಸಹಿಸೋದಿಲ್ಲ. ದಯಮಾಡಿ ಈ ವಾರ ಅಲ್ಲ, ಯಾಕೆಂದರೆ ನಿಮ್ಮ ರಾಶಿಯನ್ನು ರೂಲ್ ಮಾಡುವಂತಹ ಅಧಿದೇವತೆ ಗ್ರಹ ಅದು. ಹಾಗಾಗಿ ಡಿಸಿಪ್ಲಿನ್ ಆಗಿರಿ, ಕೆಲಸದಲ್ಲಿ ಶಿಸ್ತು, ಶ್ರದ್ಧೆ ಇರಲಿ, ನಿಯತ್ತಿರಲಿ. ಅಂದಾಗ ಮಾತ್ರ ನಿಮ್ಮ ರಾಶಿಯನ್ನು ಆಳುವಂತಹ ಗ್ರಹ ಮತ್ತು ದೇವತೆಯಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ. ಮಂಗಳ 3ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಮ್ಯುನಿಕೇಷನ್, ಸಂವಹನವನ್ನು ಬೂಸ್ಟ್ ಮಾಡುತ್ತೆ. ಇದರ ನೇರ ಪರಿಣಾಮ ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣದ ಮೇಲೆ ಬೀಳುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ. ನೌಕರಿಯಲ್ಲಿದ್ದರೆ ಅಪ್ರಿಷಿಯೇಷನ್ ಸಿಗುತ್ತೆ. ವ್ಯಾಪಾರಿಗಳಾಗಿದ್ದರೆ ನಿಮ್ಮ ವ್ಯಾಪಾರ ಡಬಲ್ ಆಗುತ್ತೆ. ಅದೇ ರೀತಿ ಮರ್ಕಿರಿ, ಬುಧ ರೆಟ್ರೋಗ್ರೇಡ್ ಆಗ್ತಿರೋದ್ರಿಂದ 4ನೇ ಮನೆಯಲ್ಲಿ ಸ್ವಲ್ಪ ನಿಮ್ಮ ಸಂಬಂಧಗಳಲ್ಲಿ ಒಂದು ಸ್ವಲ್ಪ ಜಗಳ ಆಗುವಂಥದ್ದು, ದಾಂಪತ್ಯ ಪ್ರೇಮಿಗಳಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಇಬ್ಬರಲ್ಲಿ ಒಬ್ಬರು ಸೋಲ್ಬೇಕಾಗತ್ತೆ ದಂಪತಿಗಳಲ್ಲಿ, ಅದು ಶುಭ ಕೊಡುತ್ತೆ. ಆಮೇಲೆ ಏಪ್ರಿಲ್ 21, 23ಕ್ಕೆ ಏನಾಗುತ್ತೆ ಅಂದರೆ ಕರಿಯರ್ ಗ್ರೋತ್ ಆಗುವಂಥದ್ದು. ಸಡನ್ಲಿ ನಿಮಗೆ ಯಾವುದೋ ಒಂದು ಇನ್ಕ್ರಿಮೆಂಟು ಅಥವಾ ಇನ್ಕ್ರಿಮೆಂಟ್ ವಿತ್ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಅಂತ ಸುದ್ದಿ ಸಿಗುತ್ತೆ. ಆಮೇಲೆ ಇನ್ನೂ ಒಂದೇನು ಅಂತಂದರೆ ಈ ರಾಶಿಯವರಿಗೆ 21ರಿಂದ 23, ಏಪ್ರಿಲ್ 21, 22, 23 ಸಡನ್ ಆಗಿ ಕೆಲಸಗಳಲ್ಲಿ ಒಂದು ಓವರ್ ವರ್ಕ್ ಬಂದ್ಬಿಡುತ್ತೆ. ಜಾಸ್ತಿ ವರ್ಕು, ಓವರ್ ನೈಟ್ ವರ್ಕ್ ಮಾಡುವಂಥದ್ದು ಅಥವಾ 2 ಶಿಫ್ಟ್ಗಳಲ್ಲಿ ವರ್ಕ್, ಈ ರೀತಿಯಾಗಿ ಸ್ವಲ್ಪ ದೇಹ ಮನಸ್ಸು ದಣಿಯೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮಗೆ ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟು ರೆಸ್ಟ್ ಬೇಕೇ ಬೇಕಾಗುತ್ತೆ. ಇನ್ನು 24ರಿಂದ 26ರವರೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಶುಭ ಕಾರ್ಯ ನಡೆಯುವಂತಹ ಸೂಚನೆ ತೋರಿಸುತ್ತೆ. ಒಂದು ಕುಟುಂಬದ ಸದಸ್ಯರಲ್ಲಿ ಗುಡ್ ಟೈಮ್, ಒಳ್ಳೆಯ ಸಮಯವನ್ನು ಕಳಿತೀರಾ. ಅದೇ ರೀತಿ ಈ ಒಂದು 24, 25, 26 ಏಪ್ರಿಲ್ಗೆ ಒಂದು ಕ್ರಿಟಿಕಲ್ ಅಂದರೆ ವಿಮರ್ಶೆ, ಕ್ರಿಟಿಸೈಸ್ ಮಾಡೋದು, ಇದು ಹಿಂಗಿರಬಾರ್ದಿತ್ತು, ಇದು ಹಿಂಗಿದೆ ಅನ್ನೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಏಪ್ರಿಲ್ 27, 28ಕ್ಕೆ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಗೆ ಅಲಂಕಾರಿಕ ವಸ್ತುಗಳು ಬರುವಂತಹ ಸೂಚನೆ ಇದೆ. ವಿಶೇಷವಾಗಿ ಮಕರ ರಾಶಿಯವರು ಈ ವಾರ
ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ಸಂಜೆ 108 ಸಾರಿ ಹೇಳೋದಕ್ಕೆ ಮರಿಬೇಡಿ. ಶ್ರೀಕೃಷ್ಣ ಮಧುರಾಷ್ಟಕಂ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳಿ. ಹಾಗೆ ನೀವು ಮನೆಯಿಂದ ಹೊರಡಬೇಕಾದ್ರೆ ವಿಶೇಷವಾಗಿ ಗಣಪತಿಯ ಮುಂದೆ ಒಂದು ತುಪ್ಪದ ದೀಪ ಬೆಳಗ್ಸಿಟ್ಟು, ವಿಶೇಷವಾಗಿ ಮನೆಯಲ್ಲಿ ಜೋಡಿ ದೀಪ ಬೆಳಗ್ಸಿಟ್ಟಿರ್ತೀರಾ, ಆ ಎರಡೂ ಈ ವಾರ ಪೂರ್ತಿ ವಿಶೇಷವಾಗಿ ಏನು ಸಾಧ್ಯ ಆದರೆ ಆ ಎರಡು ಜೋಡಿ ದೀಪಕ್ಕೆ ತುಪ್ಪವನ್ನು ಬಳಸಿದ್ರು ಸರಿ, ಇಲ್ಲ ಆಗೋದಿಲ್ಲ ಅಂದರೆ ಸಾಮಾನ್ಯವಾಗಿ ನೀವು ಎಣ್ಣೆಯ ದೀಪವನ್ನಾದರೂ ಬಳಸಿ. ಆದರೆ ಆ ಒಂದೊಂದು ದೀಪಕ್ಕೂ ಎರಡೆರಡು ಲವಂಗವನ್ನು ಹಾಕಿ ಓಂ ಗಂಗಣಪತಯೇ ನಮಃ ಅಂತ ಮಂತ್ರ ಪಠಣೆ ಮಾಡಿ ಹೋಗೋದ್ರಿಂದ ಈ ರಾಶಿಯವರಿಗೆ ಅದ್ಭುತ ಫಲ ಸಿಗುತ್ತೆ. ವಿಶೇಷವಾಗಿ ಲಕ್ಕಿ ಡೇಸ್ ಅಂತ ಬಂದಾಗ ಏಪ್ರಿಲ್ 23, 27 ಶುಭ ದಿನ ಆಗಿರುತ್ತೆ. ಲಕ್ಕಿ ನಂಬರ್ 4, 7, 22 ಬಣ್ಣಗಳನ್ನು ನೋಡ್ಲಿಕ್ಕಾಗಿ ಸ್ಕೈ ಬ್ಲೂ ಮತ್ತು ಸಿಲ್ವರ್ ಕಲರ್ ಶುಭ ಕೊಡುತ್ತೆ. ಲಕ್ಕಿ ಡೈರೆಕ್ಷನ್ ಪೂರ್ವ. ಮತ್ತೆ ವಿಷ್ಣು ಮತ್ತು ವಿಷ್ಣುವಿನ ಒಂದು ಅವತಾರದ ದೇವಾಲಯಗಳಿಗೆ ಭೇಟಿ ನೀಡಿ ಸಿಹಿಯನ್ನ ಸ್ವೀಟ್ಸ್ಗಳನ್ನು ದಾನ ಮಾಡೋದು, ಅಥವಾ 2 ತೆಂಗಿನಕಾಯಿ 6 ಬಾದಾಮಿಯನ್ನು ದಾನ ಮಾಡಿ ಬರೋದ್ರಿಂದ ಗುರುವಾರ ಶುಭ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದ್ರೆ, ಯಾರು ವಿಶೇಷವಾಗಿ ಬರವಣಿಗೆ, ರೈಟಿಂಗ್, ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತೀರಿ, ಸುದ್ದಿ ಮಾಡುವ ಕ್ಷೇತ್ರದಲ್ಲಿ ಇರ್ತೀರಿ, ಕಾಪಿ ರೈಟಿಂಗ್ ಆಗಿರಬಹುದು, ಸ್ಟೋರಿ ಕ್ರಿಯೇಷನ್ ಆಗಿರಬಹುದು, ಅಥವಾ ವಿಶೇಷವಾಗಿ ನೆಟ್ವರ್ಕಿಂಗ್ ಅಂತ ತೋರಿಸುತ್ತೆ. ನೆಟ್ವರ್ಕಿಂಗ್ ಅಂದರೆ ಏನಾಗುತ್ತೆ ಅಂತಂದರೆ, ಮಾತಿನ ಒಂದು ಶೈಲಿಯಿಂದ ಜನರನ್ನು, ಈಗ ಫಾರ್ ಎಕ್ಸಾಂಪಲ್ ಈ ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತಾರೆ, ಮ್ಯೂಚುವಲ್ ಫಂಡ್ ಇರಬಹುದು, ಅಥವಾ ನೀವು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇಂಜಿನಿಯರ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬಹುದು. ಈ ರೀತಿಯಾಗಿ ನಿಮ್ಮ ಮಾತಿನ ಕಲೆಯಿಂದ ಅರ್ನ್ ಮಾಡುವಂತಹ ಕ್ಷೇತ್ರಗಳೇನಿರುತ್ತೆ, ಕ್ರಿಯೇಟಿವ್ ಕ್ಷೇತ್ರಗಳಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಈ ವಾರ ಒಂದು ಕನೆಕ್ಷನ್, ರಿಯೂನಿಯನ್ ಅಂತ ತೋರಿಸುತ್ತೆ ಮೀನರಾಶಿಯವರಿಗೆ. ವಿಶೇಷವಾಗಿ ನಿಮ್ಮ ಹಳೆಯ ಒಂದು SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಹಳೆಯ ಸ್ನೇಹಿತರೆಲ್ಲ ಸೇರಿ ಒಂದು ಕಡೆ ರಿಯೂನಿಯನ್ ಮಾಡಿ ನಿಮ್ಮ ಹಳೆಯ ಒಂದು ಸ್ಕೂಲಿಂಗ್ ಡೇಸನ್ನಾಗಲಿ ಕಾಲೇಜ್ ಡೇಸನ್ನಾಗಲಿ ಮೆಮರೈಸ್ ಮಾಡಿಕೊಳ್ಳುವಂತಹ, ಮಧುರತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಘಟನೆಗಳು ನಡೆಯುತ್ತೆ. ಅದೇ ರೀತಿಯಾಗಿ ನೋಡಿ, ವಿಶೇಷವಾಗಿ ಧೈರ್ಯ ಒಂದು ಈ ವಾರ ಹೆಚ್ಚುತ್ತೆ ಮೀನರಾಶಿಯವರಿಗೆ. ಯಾವುದೇ ಕೆಲಸಕ್ಕಾಗಿ ಒಂದು ಸತ್ಯದ ಮಾರ್ಗದಲ್ಲಿ, ನ್ಯಾಯದ ಮಾರ್ಗದಲ್ಲಿ ಮಾಡುವಂಥ ಕೆಲಸಗಳಿಗೆ ಪ್ಲಾನೆಟರಿ ಪೊಸಿಷನ್ಸ್ ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಕಾನ್ಸಂಟ್ರೇಷನ್ ಆಗುತ್ತೆ, ಓದಿದ್ದೆಲ್ಲ ತಲೆಗುಳಿಯುತ್ತೆ. ಬಹಳ ಒಳ್ಳೆಯ ವಾರ ಅಂತ ಹೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಅಪ್ಲೈ ಮಾಡಬೇಕಾ, ಮಾಡ್ಕೊಳ್ಳಿ, ಈ ವಾರ ಚೆನ್ನಾಗಿದೆ. ಕ್ರ್ಯಾಕ್ ಕೂಡ ಮಾಡ್ತೀರಾ, ಟ್ರೈ ಮಾಡ್ತಾ ಇರುವಂಥವರು ಬಹಳ ಶುಭ. ದಂಪತಿಗಳಿಗೆ ಶುಭ ಇದೆ, ಪ್ರೇಮಿಗಳಿಗೂ ಶುಭ ಇದೆ, ಕೃಷಿಕರಿಗೆ, ವ್ಯಾಪಾರಸ್ಥರಿಗೆ, ಎಲ್ಲ ಕ್ಷೇತ್ರದಲ್ಲಿರುವ ಮೀನರಾಶಿಯವರಿಗೆ ಈ ವಾರ ಶುಭ ಫಲಗಳನ್ನು ಕೊಡುತ್ತೆ. ವಿಶೇಷವಾಗಿ ಗುರುಗ್ರಹ ನಿಮ್ಮ ಮೇಲೆ ಈ ವಾರ ಹೆಚ್ಚಿನ ಶುಭ ಫಲ ಕೊಡುತ್ತೆ. ನಿಮಗೆ ಇನ್ನರ್ ಗ್ರೋತ್ ಅಂದರೆ ಒಂದು ಮಾನಸಿಕ ಸದೃಢತೆ, ಸಬಲತೆ ಕೊಡುತ್ತೆ. ಒಳ್ಳೆಯ ಕ್ಲಿಯಾರಿಟಿ ಇರುತ್ತೆ. ಈ ವಾರ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಡಿಸಿಷನ್ ತಗೊಂಡ್ರೆ ಒಳ್ಳೆಯದು, ಯಾವ ಡಿಸಿಷನ್ ತಗೊಂಡ್ರೆ ತಪ್ಪು ಎನ್ನುವಂತಹ ಕ್ಲಿಯಾರಿಟಿ ಕೊಡೋದಕ್ಕೆ ಗುರುವಿನ ಶುಭ ಫಲ ನಿಮ್ಮ ಮೇಲಿರುತ್ತೆ. ಮರ್ಕಿರಿ ರೆಟ್ರೋಗ್ರೇಡ್ ಆಗ್ತಾ ಇದೆ, ಬುಧ ವಕ್ರಿ ಆಗ್ತಾ ಇದೆ 3ನೇ ಮನೆಯಲ್ಲಿ. ವಿಶೇಷವಾಗಿ ಮೀನರಾಶಿಗೆ ಸ್ವಲ್ಪ ಈ ಕಾರ್ಯ ವಿಳಂಬ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಪೇಮೆಂಟ್ಗಳು ಬರೋದು ಡಿಲೇ ಆಗುತ್ತೆ, ಕೆಲಸಗಳು ಆರ್ಡರ್ ಸಿಗೋದು ಡಿಲೇ ಆಗುತ್ತೆ, ವಿಚಲಿತರಾಗೋದು ಬೇಡ. ಆಮೇಲೆ ಮಂಗಳ 2ನೇ ಮನೆಯಲ್ಲಿರೋದ್ರಿಂದ ಫಿನಾನ್ಷಿಯಲ್ ಮ್ಯಾಟ್ರನ್ನ ಒಂದು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ ಯಾವುದೋ ಸಾಲಕ್ಕೆ ಜಾಮೀನಾಗೋದು ಅಥವಾ ಲಿಟಿಗೇಷನ್ ಇರುವಂಥ ಸೈಟ್ಗಳ ಮೇಲೆ ಹೂಡಿಕೆ ಮಾಡೋದು, ಈ ರೀತಿಯಾಗಿ ಗೊತ್ತೇ ಆಗೋದಿಲ್ಲ. ಅದನ್ನು ನೋಡಿಕೊಂಡು 10 ಬಾರಿ ಯೋಚಿಸಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದೇ ರೀತಿ ಏಪ್ರಿಲ್ 21ರಿಂದ 23ರವರೆಗೆ ಮೀನರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಒಂದು ರೀತಿಯ ಟ್ರಾವೆಲ್ ಮಾಡಬೇಕಾಗತ್ತೆ. ನಿಮ್ಮ ಆಫೀಸ್ ಕೆಲಸದ ಮೇಲಾಗಿರಬಹುದು ಅಥವಾ ನಿಮ್ಮ ಪರ್ಸನಲ್ ಫ್ಯಾಮಿಲಿ ಕೆಲಸದ ಮೇಲೆ ಸ್ವಲ್ಪ ದೂರ ಪ್ರಯಾಣ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಯಾವುದಾದ್ರೂ ತುಂಬ ಹಳೆಯ ಇಶ್ಯೂ ಒಂದು ಪೆಂಡಿಂಗ್ ಇದೆ, ಅದು ಕೂಡ ಏಪ್ರಿಲ್ 21ರಿಂದ 23ರವರೆಗೆ ಅದು ಕ್ಲಿಯರ್ ಆಗುತ್ತೆ. ಇನ್ನು ಏಪ್ರಿಲ್ 24ರಿಂದ 26ರವರೆಗೆ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಮಾಜದಲ್ಲಿ ಒಂದು ಯಾವುದೋ ಫಂಕ್ಷನಿಗೆ ಕರೀತಾರೆ, ಅಲ್ಲಿ ನಿಮ್ಮನ್ನು ಆನರ್ ಮಾಡ್ತಾರೆ, ಗೌರವಿಸ್ತಾರೆ, ಸನ್ಮಾನಿಸ್ತಾರೆ, ಅಂತಹ ಒಳ್ಳೆ ಘಟನೆ ನಡೆಯುತ್ತೆ. ವಿಶೇಷವಾಗಿ ಮೀನರಾಶಿಯಲ್ಲಿರುವಂಥ ಪೊಲಿಟಿಷಿಯನ್ಸ್ಗಳಿಗೆ ಈ ವಾರ ಹೆಚ್ಚಿನ ಶುಭ ಫಲ ಸಿಗುತ್ತೆ. ನೋಡ್ತಾ ಇರಿ, ನಿಮಗೆ ಹೆಚ್ಚಿನ ಸ್ಥಾನ ಸಿಗುವಂತಹ ಶುಭ ಸುದ್ದಿ ಬರುತ್ತೆ. ಆಮೇಲೆ 27, 28ರಂದು ಏನಾಗುತ್ತೆ ಅಂತಂದರೆ, ನೀವು ಈ 2 ದಿವಸದಲ್ಲಿ ಯಾಕೋ ಒಂದು ಸ್ವಲ್ಪ
ಮಾನಸಿಕವಾಗಿ ಮೆಂಟಲಿ ಸ್ಟ್ರೆಸ್ ಆಗಿರ್ತೀರಾ, ಡಿಸ್ಟರ್ಬ್ ಆಗಿರ್ತೀರಾ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂದರೆ ನಿಮಗೆ ಏನು ಮನಸ್ಸಲ್ಲಿ ನಡೀತಾ ಇದೆ ಅದನ್ನು ನಿಮ್ಮ ಮೇಲಾಧಿಕಾರಿಗೆ ಹೇಳ್ಕೊಳ್ಳಿ, ನಿಮ್ಮ ಪತ್ನಿಯ ಹತ್ರ ಶೇರ್ ಮಾಡಿ, ಮಕ್ಕಳ ಹತ್ರ ಶೇರ್ ಮಾಡಿ. ಮನಸ್ಸಲ್ಲಿ ಇಟ್ಕೊಂಡ್ರೆ ಅದೇ ಹಾಗೆ ನೆಗೆಟಿವಿಟಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಗಿರಬೇಕು, ಎಕ್ಸ್ಪ್ರೆಸಿವ್ ಆಗಿರಬೇಕು ಅಂತ ತೋರಿಸ್ತಾ ಇದೆ. ಈ ವಾರ ಮೀನರಾಶಿಯವರು ವಿಶೇಷವಾಗಿ ಓಂ ನಮಃ ಶಿವಾಯ ಮಂತ್ರ 11 ಸಾರಿ ಹೇಳ್ಕೊಂಡು ಮನೆಯಿಂದ ಹೊರಡೋದ್ರಿಂದ ಶುಭ ಫಲ ಸಿಗುತ್ತೆ. ಮೀನರಾಶಿಯವರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿನ ಸ್ತ್ರೀಯರಿಂದ 1 ಗ್ಲಾಸ್ ನೀರು ತಗೊಂಡು ಕುಡಿದ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ, ಶತ್ರು ಕಾಟ ಕಡಿಮೆ ಆಗುತ್ತೆ. ಅದೇ ರೀತಿ ಲಕ್ಕಿ ಡೇಸ್ ನೋಡೋದಕ್ಕಾಗಿ ಗುರುವಾರ ನೋಡಿ ಏಪ್ರಿಲ್ 24 ಮತ್ತೆ ಶನಿವಾರ ಏಪ್ರಿಲ್ 26 ಶುಭ ಇರುತ್ತೆ. ಲಕ್ಕಿ ನಂಬರ್ 3, 5, 12 ಲಕ್ಕಿ ಇರುತ್ತೆ. ವೈಟ್ ಕಲರ್, ಲೈಟ್ ಯೆಲ್ಲೋ, ಸಿ ಗ್ರೀನ್ ಕಲರ್ ಶುಭ ತರುತ್ತೆ. ಈಶಾನ್ಯ ದಿಕ್ಕು ನಿಮಗೆ ಅತ್ಯಂತ ಶುಭ ಕೊಡುತ್ತೆ. ಅದೇ ರೀತಿ ಈ ವಾರ ನೀವು ಹೆಚ್ಚಿನ ರೀತಿಯ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳ್ತಾ ಬನ್ನಿ. ಮೀನರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಒಂದು ಸಿಹಿ ಸುದ್ದಿ, ಒಳ್ಳೆಯ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ವಾರ ಏಪ್ರಿಲ್ 21ರಿಂದ ಏಪ್ರಿಲ್ 28ರವರೆಗೆ ಎಲ್ಲ ರಾಶಿಯವರ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಪ್ಲಾನೆಟರಿ ಪೊಸಿಷನ್ಸ್ ಪ್ರಕಾರ ಎನ್ನುವ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ. ಈ ಸಂಚಿಕೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಅದೇ ರೀತಿ ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಯಾಕಪ್ಪ ಅಂದರೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವೀಕ್ಷಕರೇ, ನೀವೇನಾದರೂ ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ಹಾಗಾದರೆ ಪರಿಶೀಲನೆ ಮಾಡಿಸ್ಕೊಂಡು ಏನೆಲ್ಲ ಸಮಸ್ಯೆಗಳು ನಿಮ್ಮ ಜೀವನಕ್ಕೆ ಬಂದು ನಿಂತಿದೆ, ಬೆಟ್ಟದಂಥ ಕಷ್ಟ ಇರಲಿ ಮಂಜಿನಂತೆ ಕರಗಿಸುವಂಥ ಉಪಾಯವನ್ನು ಹೇಳ್ಕೊಡ್ತೀನಿ. ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ. ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನೊಟ್ಟಿಗೆ ಕನೆಕ್ಟ್ ಮಾಡಿ ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ತಾರೆ. ಅದು ಆಮೇಲೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ವಾಸ್ತು ಪರಿಶೀಲನೆಗೂ ಕೂಡ ನಾನು ನಿಮ್ಮ ಮನೆ, ಸ್ಕೂಲ್, ಕಾಲೇಜು, ವ್ಯಾಪಾರಿ ಸ್ಥಳಗಳಿಗೆ, ಕಮರ್ಷಿಯಲ್ ಪ್ಲೇಸಸ್ಗೂ ಕೂಡ ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದೇ ಬೇಡ. ಅಂತಹ ಸುಲಭವಾದಂಥ ವಾಸ್ತು ಪರಿಹಾರ ಕೊಡ್ತೀನಿ. ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಬಂದು ನಿಮ್ಮ ಮುಂದೆ ವಾಸ್ತು ಪರಿಶೀಲನೆ ಮಾಡಿ ಏನೇನು ಡಿಫೆಕ್ಟ್ ಇದೆ ನಿಮ್ಮ ಮುಂದೆ ತೋರಿಸಿ ಅಲ್ಲೇ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಇದ್ದೇ ಇರ್ತಾರಲ್ವಾ, ಎಲ್ರಿಗೂ ಈ ಸಂಚಿಕೆಯನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಾರದ ಭವಿಷ್ಯ ತಿಳಿಯುತ್ತೆ, ಮತ್ತೆ ಯಾವೆಲ್ಲ ಪರಿಹಾರ ಮಾಡ್ಕೋಬೇಕು, ಅದರಿಂದ ಶುಭ ಫಲಗಳು ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ. ವೀಕ್ಷಕರೇ, ಮತ್ತೆ ಮುಂದಿನ ವಾರದ ಸಾಪ್ತಾಹಿಕ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.